हरि ओम नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं। भवति यदनुभावादेडमूकोऽपि वाग्मी जडमतिरपि जन्तुर्जायते प्रज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। 50 वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलि। चित्तं मद्गुणदोषचिन्तनविदौ नूनं मनाङ्मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। स्वस्तिस्तु अथेडतन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधने भूते अद्य श्रीमद्भागवत महात्म्य प्रारंभे सति किंचित पूर्वकथानुवादः। हरिः ओम हरिः ओम हरिः ओम। ಇವತ್ತು ಆಷಾಢ ಏಕಾದಶಿ, ಚಾತುರ್ಮಾಸ್ಯ ವ್ರತ ಪ್ರಾರಂಭ. ಶಾಸ್ತ್ರದ ಪ್ರಕಾರ ಚಾತುರ್ಮಾಸ್ಯ ವ್ರತ ಇದು ಪೂರ್ಣ ವರ್ಷದಲ್ಲಿ ಈ 4 ತಿಂಗಳು ದೇವರಿಗೋಸ್ಕರ, ದೇವರ ಕಾರ್ಯಗಳಿಗೋಸ್ಕರ, ದೇವತಾ ಸಂಬಂಧಿ ಉತ್ಸವಕ್ಕೋಸ್ಕರ ಈ 4 ತಿಂಗಳು ಮೀಸಲಾಗಿವೆ. ಮಳೆಗಾಲ, ಹೊರಗೆ ಹೋಗಿರ್ತಕ್ಕಂಥ ಎಲ್ಲ ಗಂಡಸರು ಮನೆಗೆ ಬಂದಿರ್ತಾರೆ, ಬೇರೆ ಪ್ರದೇಶಗಳಿಗೆ ಹೋಗಿರ್ತಕ್ಕಂಥ ಅವರು ಸನ್ಯಾಸಿಗಳು ಒಂದೇ ಕಡೆಯಲ್ಲಿ ಚಾತುರ್ಮಾಸ್ಯ ಕುಳಿತುಕೊಂಡಿರ್ತಾರೆ ಅಂತ ಹೇಳಿ ಈ 4 ತಿಂಗಳು ಪರಮಾತ್ಮನೂ ಕೂಡ ನಿದ್ದೆಯ ನಾಟಕವನ್ನು ಮಾಡುತ್ತಾ. ನಿದ್ದೆಯ ನಾಟಕ ಏಕೆ? ನಾನು ಕೂಡ ಒಂದೇ ಕಡೆಯಲ್ಲಿ ಮಲಗಿಕೊಂಡು ಕೇಳ್ತೇನೆ, ಹೇಳೋದಿಲ್ಲ, ಹೇಳ್ತಾ ಇರಿ, ನಿಮ್ಮ ಸತ್ಕರ್ಮಗಳನ್ನೆಲ್ಲ ಮಾಡಿ ಸಮರ್ಪಣೆ ಮಾಡಿ ಅಂತ ಭಗವಂತ ಹೇಳಿದ ಈ 4 ತಿಂಗಳು, ಈ ಸಲ 5 ತಿಂಗಳು, ಆಶ್ವಿನ ಮಾಸದ ಅಧಿಕ ಮಾಸ. ಇಷ್ಟು ದೀರ್ಘವಾದ ಸಮಯ ಸಿಕ್ಕಾಗ ನಾವು ಏನೆಲ್ಲ ಸಾಧನೆ ಮಾಡಬೇಕು ಅದನ್ನು ಮಾಡಲೇಬೇಕು. ಏನು ಸಾಧನೆ ಮಾಡಬೇಕು? ಭಗವದ್ಗೀತೆಯಲ್ಲಿ ಪರಮಾತ್ಮ ಹೇಳ್ತಾನೆ, 3 ಕಾರ್ಯಗಳನ್ನು ತಪ್ಪದೇ ಮಾಡಿ ಅವುಗಳು ನಿಮ್ಮನ್ನು ಪವಿತ್ರವನ್ನು ಮಾಡ್ತಕ್ಕಂಥವುಗಳು. ಆ ಕಾರ್ಯಗಳು ಮುಖ್ಯವಾಗಿ
ಭಗವದ್ಗೀತೆಯಲ್ಲಿ ಭಗವಂತ ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಂ. ಯಜ್ಞ, ದಾನ, ತಪಸ್ಸು ಇವರು ನಮ್ಮನ್ನು ಸಕಲ ಪಾಪಗಳಿಂದ ಮುಕ್ತಗಳನ್ನಾಗಿ ಮಾಡಿ ನಮ್ಮನ್ನು ಪವಿತ್ರಗೊಳಿಸ್ತೇವೆ. ಅಷ್ಟೇ ಅಲ್ಲ, ಮುಂದೆ ಭಗವಂತ ಹೇಳ್ತಾನೆ, ಯಜ್ಞೋದಾನಂ ತಪಶ್ಚೈವ ಕಾರ್ಯಮೇವ, ಮಾಡಲೇಬೇಕು, ಅದನ್ನು ಸರ್ವಥಾ ಬಿಡಲಿಕ್ಕಿಲ್ಲ ಅಂತ ಆಜ್ಞೆ ಮಾಡಿದ್ದ. ಆದ್ದರಿಂದಾಗಿ ಯಜ್ಞ, ದಾನ, ತಪಸ್ಸು. ಯಜ್ಞ ಅಂತಂದರೆ ಭಗವಂತನನ್ನು ಆರಾಧಿಸುವ, ಭಗವಂತನಿಗೆ ಪ್ರೀತ್ಯಾಸ್ಪದವಾದ ಮಾಡ್ತಕ್ಕಂತಹ ಎಲ್ಲ ವ್ರತ, ನಿಯಮ, ಉಪವಾಸ, ನಿತ್ಯ ನೈಮಿತ್ತಿಕ ಕರ್ಮಗಳು, ಅದರ ಜೊತೆಗೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಉಪಾಸನೆಗಳು, ಇವೆಲ್ಲವೂ ಯಜ್ಞದಲ್ಲಿ ಬರ್ತವೆ. ಆ ನಂತರ ದಾನ, ಯಥಾಶಕ್ತಿ ನಮ್ಮ ಕಡೆಯಲ್ಲಿರ್ತಕ್ಕಂಥ ವಿದ್ಯೆ, ಬಲ, ಧನ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಅನ್ನ, ವಸ್ತ್ರ ಇತ್ಯಾದಿಗಳ ಯೋಗ್ಯ ವ್ಯಕ್ತಿಗಳಿಗೆ ದಾನ ಕೊಡುವಿಕೆ. ಆನಂತರ ಗುರುಗಳಿಂದ ಶಾಸ್ತ್ರಗಳನ್ನು ಶ್ರವಣ ಮಾಡಿ ಸತತವಾಗಿ ಅವುಗಳ ಚರ್ಚೆ, ಚಿಂತನೆ, ಅವುಗಳ ಬಗ್ಗೆ ವಿಚಾರ ವಿಮರ್ಶೆ, ಇದು ತಪಸ್ಸು ಅಂತ ಅನಿಸ್ಕೊಳ್ತಾರೆ. ಇದು ಯಾವುದೂ ಅಸಂಭವಲ್ಲ. ಯಜ್ಞ ಅಂದಾಕ್ಷಣ ಹೋಮ, ಯಜ್ಞ, ಆಹುತಿ ಅದನ್ನು ಅವಶ್ಯ ಮಾಡು, ಸಾಧ್ಯವಿದ್ದರೆ ಮಾಡಿ. ಇಲ್ಲದೇ ಇದ್ದರೆ ಜ್ಞಾನ ಸಂಪಾದನೆಯೂ ಕೂಡ ಒಂದು ಯಜ್ಞ ಅಂತೇಳಿ ಪರಮಾತ್ಮ ಹೇಳಿದ್ದಾನೆ. ಭಗವದ್ಗೀತೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಜ್ಞಾನ ಯಜ್ಞ ಪರಂತಪ. ಜ್ಞಾನಯಜ್ಞ, ಯಜ್ಞಗಳಲ್ಲಿ ಅತಿ ಶ್ರೇಷ್ಠವಾದಂಥದ್ದು ಜ್ಞಾನಯಜ್ಞ ಅಂತ ಹೇಳ್ತಾನೆ. ಆದ್ದರಿಂದಾಗಿ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಸ್ಥಾಪಿತವಾದ ಈ ಆನಂದ ವಿಹಾರ ವಿದ್ಯಾಲಯ ಶ್ರೀ ಸರ್ವಜ್ಞ ವಿದ್ಯಾಪೀಠ, ಈ ವಿದ್ಯಾಪೀಠದಲ್ಲಿ 5 ತಿಂಗಳು ನಾವು ಕಾರ್ಯಕ್ರಮಗಳನ್ನು ಹೂಡಿಕೊಂಡಿದ್ದೇವೆ. ದಿನಕ್ಕೆ ಅರ್ಧ ತಾಸು, ಕೇವಲ ಅರ್ಧ ತಾಸು ಶ್ರೀಮದಾಚಾರ್ಯರ ಭಾಗವತ ತಾತ್ಪರ್ಯವನ್ನು ಕಣ್ಣೆದುರಿಗೆ ಇಟ್ಟುಕೊಂಡು ಅದಕ್ಕನುಸಾರವಾಗಿ ಸಂಪೂರ್ಣ ಭಾಗವತದ ಚಿಂತನ. ಸಪ್ತಾಹದ ಸಂದರ್ಭದಲ್ಲಿ ಗಡಿಬಿಡಿ ಇರ್ತದೆ, ಮುಗಿಸ್ಬೇಕು ಅಂತೇಳಿ. ಈಗ 5 ತಿಂಗಳ ಅವಕಾಶ ಇದೆ. ಆದ್ದರಿಂದಾಗಿ ಪ್ರತಿ ದಿವಸ ಅರ್ಧ ಗಂಟೆ ಭಾಗವತದ ಚಿಂತನ, ಯಥಾಶಕ್ತಿ ಆನ್ಲೈನ್ ಮಾಡಲು ಪ್ರಯತ್ನಿಸ್ತೇವೆ. ಇಲ್ಲದೇ ಇದ್ದರೆ ಯೂಟ್ಯೂಬ್ನಲ್ಲಂತೂ ತಪ್ಪದೇ ಇದು ಪ್ರಾಪ್ತವಾಗ್ತದೆ. ಇದನ್ನು ನಾವು ಯೂಟ್ಯೂಬಿನಿಂದ ಅವಶ್ಯವಾಗಿ ತಾವೆಲ್ಲರೂ ಶ್ರವಣ ಮಾಡಬಹುದು. ಈ ಕಾರ್ಯಕ್ರಮದಲ್ಲಿ ಇವತ್ತೇ ಈಗ ಸಂಕಲ್ಪ ಮಾಡೋಣ. ಎಲ್ಲರೂ ಮನೆಯಲ್ಲಿ ಅನುಕೂಲ ಇದ್ದರೆ ಆಚಮನ ಮಾಡಿ, ನೀರಿನ ಆಚಮನ. ಇಲ್ಲದೇ ಇದ್ದರೆ ಕರ್ಣಾಚಮನ. ಕೇಶವಾಯ ಸ್ವಾಹ, ನಾರಾಯಣಾಯ ಸ್ವಾಹ, ಮಾಧವಾಯ ಸ್ವಾಹ, ಗೋವಿಂದಾಯ ನಮಃ, ವಿಷ್ಣವೇ ನಮಃ, ಮಧುಸೂದನಾಯ ನಮಃ, ತ್ರಿವಿಕ್ರಮಾಯ ನಮಃ, ವಾಮನಾಯ ನಮಃ, ಶ್ರೀಧರಾಯ ನಮಃ, ಋಷಿಕೇಶಾಯ ನಮಃ, ಪದ್ಮನಾಭಾಯ ನಮಃ, ದಾಮೋದರಾಯ ನಮಃ, ಸಂಕರ್ಷಣಾಯ ನಮಃ, ವಾಸುದೇವಾಯ ನಮಃ, ಪ್ರದ್ಯುಮ್ನಾಯ ನಮಃ, ಅನಿರುದ್ಧಾಯ ನಮಃ, ಪುರುಷೋತ್ತಮಾಯ ನಮಃ, ಅಧೋಕ್ಷಜಾಯ ನಮಃ, ನಾರಸಿಂಹಾಯ ನಮಃ, ಅಚ್ಯುತಾಯ ನಮಃ, ಜನಾರ್ದನಾಯ ನಮಃ, ಉಪೇಂದ್ರಾಯ ನಮಃ, ಹರೇ ನಮಃ, ಶ್ರೀಕೃಷ್ಣಾಯ ನಮಃ. ಪ್ರಾಣಾಯಾಮ ಪ್ರಣವಸ್ಯ ಪರಬ್ರಹ್ಮರ್ಷಿ ಪರಮಾತ್ಮ ದೇವತಾ ದೇವಿ ಗಾಯತ್ರಿ ಛಂದಃ ಪ್ರಾಣಾಯಾಮೇ ವಿನಿಯೋಗಃ. ಓಂ ಭೂಃ ಓಂ ಭುವಃ ಓಂ ಸ್ವಃ ಓಂ ಮಹಃ ಓಂ ಜನಃ
ಓಂ ತಪಃ ಓಂ ಸತ್ಯಂ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಹೆಣ್ಣು ಮಕ್ಕಳು ಕೃಷ್ಣಾಯ ನಮಃ ಕೃಷ್ಣಾಯ ನಮಃ ಅಂತ ಹೇಳುತ್ತಾ ಪ್ರಾಣಾಯಾಮ ಮಾಡಿ. ಪ್ರಾಣಾಯಾಮದ ನಂತರ ಶ್ರೀ ಗೋವಿಂದ ಗೋವಿಂದ ವಿಷ್ಣೋರಾಜ್ಞೆಯ ಶ್ರೀಮದ್ಭಗವತೋ ಮಹಾಪುರುಷಸ್ಯ ಅದ್ಯ ಬ್ರಹ್ಮಣಃ ದ್ವಿತೀಯ ಪರಾರ್ಧೆ ಶ್ರೀ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮಚರಣೆ ಭರತವರ್ಷೆ ಭರತಖಂಡೆ ಜಂಬೂದ್ವೀಪೆ ದಂಡಕಾರಣ್ಯೆ ದೇಶೆ ಗೋದಾವರ್ಯಾಃ ದಕ್ಷಿಣೇ ತೀರೆ ಶಾಲಿವಾಹನಸಕೆ ಬೌದ್ಧಾವತಾರೆ ಪರಶುರಾಮಕ್ಷೇತ್ರೆ ಅಸ್ಮಿನ್ ವರ್ತಮಾನೆ ಚಾಂದ್ರಮಾನೇನ ಅದ್ಯ ಶಾರ್ವರಿ ನಾಮ ಸಂವತ್ಸರಸ್ಯ ಉತ್ತರಾಯಣೆ ಗ್ರೀಷ್ಮ ಋತೌ ಆಷಾಢಮಾಸೆ ಶುಕ್ಲಪಕ್ಷೆ ಏಕಾದಶ್ಯಾಂ ತಿಥೌ ವಾಸರಃ ಕುಜವಾಸರೆ ಶುಭಯೋಗೆ ಶುಭಕರಣೆ ಸೌಮ್ಯವಾಸರೆ ಸೌಮ್ಯವಾಸರೆ ಬುಧವಾಸರೆ ಸೌಮ್ಯವಾಸರೆ ಬುಧವಾಸರೆ ವಿಶಾಖಾ ನಕ್ಷತ್ರೆ ಸಿದ್ಧಿಯೋಗೆ ಭದ್ರಾಕರಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಂ ಶುಭಪುಣ್ಯತಿಥೌ ಮಮ ಆತ್ಮನಃ ಸಹಕುಟುಂಬಸ್ಯ ಸಹಕುಟುಂಬಾಯಾಃ ಕ್ಷೇಮ ಸ್ಥೈರ್ಯ ಆಯು ಆರೋಗ್ಯಾದಿ ಶ್ರುತಿ ಸ್ಮೃತಿ ಪುರಾಣೋಕ್ತ ಫಲ ಪ್ರಾಪ್ತ್ಯರ್ಥಂ ತಥಾ ಮಮ ಸರ್ವೇಷಾಂ ಕುಟುಂಬೀಯಾನಾಂ ತಥಾ ಅಸ್ಮತ್ ಗ್ರಾಮಸ್ಥಿತಾನಾಂ ತಥಾ ಅಸ್ಮತ್ ಭಾರತದೇಶಸ್ಥಿತಾನಾಂ ತಥಾ ಸಂಪೂರ್ಣ ವಿಶ್ವಸ್ಥಿತಾನಾಂ ಕೊರೋನಾ ನಾಮಕ ಮಹಾಮಾರಿ ನಿವಾರಣಾರ್ಥಂ ಸರ್ವೇಷಾಂ ಮಹಾಮಾರಿ ದ್ವಾರಾ ಮುಕ್ತ್ಯರ್ಥಂ ಸಂಪೂರ್ಣ ವಿಶ್ವಸ್ಯ ಆಯುಷ್ಯ ಆರೋಗ್ಯಾದಿ ಅಭಿವೃದ್ಧ್ಯರ್ಥಂ ವಿಶ್ವಸ್ಯ ಜನಾನಾಂ ತಥಾ ವಿಶ್ವಶಾಂತಿ ಪ್ರಾಪ್ತ್ಯರ್ಥಂ ತಥಾ ಮಮ ಅಸ್ಮಾಕಂ ಕುಟುಂಬೀಯಾನಾಂ ಚ ಅಭಯ ಸತ್ವ ಸಂಶುದ್ಧಿ ಜ್ಞಾನ ಯೋಗ ಇತ್ಯಾದಿ ದೈವಿ ಸಂಪತ್ ಪ್ರಾಪ್ತ್ಯರ್ಥಂ ಪ್ರಮುಖತೆಯ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ ರುಕ್ಮಿಣೀ ಸತ್ಯಭಾಮಾ ಸಹಿತ ಶ್ರೀಕೃಷ್ಣಸ್ಯ ಅನುಗ್ರಹ ಪ್ರಾಪ್ತ್ಯರ್ಥಂ ರುಕ್ಮಿಣೀ ಸತ್ಯಭಾಮಾ ಸಹಿತ ಶ್ರೀಕೃಷ್ಣ ಪ್ರೇರಣೆಯ ರುಕ್ಮಿಣೀ ಸತ್ಯಭಾಮಾ ಸಹಿತ ಶ್ರೀಕೃಷ್ಣ ಪ್ರೀತ್ಯರ್ಥಂ ಅದ್ಯ ಆರಭ್ಯ ಕಾರ್ತಿಕ ಶುಕ್ಲಪಕ್ಷ ಚತುರ್ದಶಿ ವೈಕುಂಠ ಚತುರ್ದಶಿ ಪರ್ಯಂತಂ ಯಥಾಶಕ್ತಿ ಭಾಗವತ ಮಹಾಪುರಾಣ ಶ್ರವಣಂ ಕರಿಷ್ಯೆ. ನಿರ್ವಿಘ್ನತಾ ಸಿದ್ಧ್ಯರ್ಥಂ ಮಹಾಗಣಪತಿ ಪ್ರಾರ್ಥನಾಂ ಕರಿಷ್ಯೆ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸುಮುಖಶ್ಚ ಏಕದಂತಶ್ಚ ಕಪಿಲೋ ಗಜಕರ್ಣಕಃ ಲಂಬೋದರಶ್ಚ ವಿಕಟೋ ವಿಘ್ನನಾಶೋ ಗಣಾಧಿಪಃ ಧೂಮಕೇತುರ್ಗಣಾಧ್ಯಕ್ಷಃ ಫಾಲಚಂದ್ರೋ ಗಜಾನನಃ ದ್ವಾದಶೈತಾನಿ ನಾಮಾನಿ ಯಃ ಪಠೇತ್ ಶೃಣುಯಾದಪಿ ವಿದ್ಯಾರಂಭೆ ವಿವಾಹೇ ಚ ಪ್ರವೇಶೆ ನಿರ್ಗಮೆ ತಥಾ ಸಂಗ್ರಾಮೆ ಸಂಕಟೆ ಚೈವ ವಿಘ್ನಸ್ತಸ್ಯ ನ ಜಾಯತೆ. ಗಣಪತ್ಯಂತರ್ಗತ ವಿಶ್ವಂಭರಾತ್ಮಕ ಗೋಪಾಲಕೃಷ್ಣ ಪ್ರೀಯತಾಂ. ತಥಾ ಎಲ್ಲರೂ ನಿಮ್ಮ ನಿಮ್ಮ ಕುಲದೇವರನ್ನು ಸ್ಮರಣ ಮಾಡಿಕೊಳ್ಳಿ.
ಕುಲದೇವತಾ ಸ್ಮರಣ ಮಾಡಿಕೊಳ್ಳಿ. ಆನಂತರ ಪಂಚವಾಕ್ಯ ಪುಣ್ಯವಾಚನ, ದೇವರಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ಬ್ರಾಹ್ಮಣರು ಆಶೀರ್ವಾದ ಮಾಡ್ತಾರೆ. ಪುಣ್ಯಾಹಂ ಭವಂತೋ ಬ್ರುವಂತು, ಸ್ವಸ್ತಿ ಭವಂತೋ ಬ್ರುವಂತು, ವೃದ್ಧಿಂ ಭವಂತೋ ಬ್ರುವಂತು, ಅಸ್ತು ಶ್ರೀ ಮಂಗಲಾನಿ ಭವಂತೋ ಬ್ರುವಂತು. ಪುಣ್ಯಾಹಂ ಓಂ ಪುಣ್ಯಾಹಂ, ಓಂ ಆಯುಷ್ಮತೆ ಸ್ವಸ್ತಿ, ಓಂ ಕರ್ಮರಧ್ಯತಾಂ, ಓಂ ಅಸ್ತು ಶ್ರೀ ಮಂಗಲಾನಿ ಭವಂತು. ಭಗವದನುಗ್ರಹ ಪ್ರಾಪ್ತಿರಸ್ತು. ಇವತ್ತಿನ ಮಂಗಲಾಚರಣ ಜನ್ಮಾದ್ಯಶ್ಚ ಯತೋನ್ಮಯಾದಿತರತಃ ಅರ್ಥೇಶ್ವಭಿಜ್ಞೇಶ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯಃ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಇದು ಮಹಾಪುರಾಣವಾದ್ದರಿಂದಾಗಿ ಪುರಾಣದ ಆರಂಭ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ಚೈವ ತಥೋ ಜಯಮುದೀರಯೇತ್. ಸರ್ವೋತ್ತಮನಾಗಿರ್ತಕ್ಕಂತಹ ನಾರಾಯಣನನ್ನು, ಗ್ರಂಥಕರ್ತೃಗಳಾಗಿರ್ತಕ್ಕಂತಹ ವೇದವ್ಯಾಸರನ್ನು, ಆನಂತರ ಮುಖ್ಯಪ್ರಾಣದೇವರನ್ನು, ಬ್ರಹ್ಮ ಮತ್ತು ಮುಖ್ಯಪ್ರಾಣದೇವರನ್ನು ನರ ಅಂತ ತಿಳ್ಕೊಂಡಂತಂದರೆ ಇಲ್ಲಿ 3 ಜನ. ನರೀಯತೇತೆ ನರಃ ಮಹಾಲಕ್ಷ್ಮೀ ದೇವಿ, ನರೋತ್ತಮ ಬ್ರಹ್ಮದೇವರು, ವಾಯುದೇವರು. ಅದರ ಜೊತೆಗೆ ನರ ಶೇಷದೇವರು. ಯಾಕೆಂದರೆ ನಮಗೆ ಶ್ರವಣ ಪ್ರವಚನಗಳಿಗೆ ಅವರೇ ಮುಖ್ಯ ಪ್ರೇರಕರಾಗಿರ್ತಕ್ಕಂಥವರು ಆ ಶೇಷದೇವರು. ಆನಂತರ ಶಾಸ್ತ್ರಕ್ಕೆ ಪ್ರವೃತ್ತಿಗೆ ಕಾರಣೀಭೂತಳಾಗಿರ್ತಕ್ಕಂಥ ಸರಸ್ವತಿ ಭಾರತೀಯರು, ಆನಂತರ ಶೇಷದೇವರು. ಇವರನ್ನು ಸ್ಮರಣೆ ಮಾಡಿ ಜಯವನ್ನು ನಾವು ಹೇಳುತ್ತೇವೆ. ಭಾಗವತದ ಪ್ರಾರಂಭ ಜದಿಂದ, ಭಾಗವತದ ಸಮಾಪ್ತಿ ಯದಿಂದ. ಆದ್ದರಿಂದಾಗಿ ಮಹಾಭಾರತದಂತೆ ಭಾಗವತಕ್ಕೂ ಜಯ ಅನ್ನುವ ಹೆಸರಿದೆ. ಆದ್ದರಿಂದಾಗಿ ಈ ಶ್ಲೋಕವನ್ನು ಕೂಡ ನಾವು ತಪ್ಪದೇ ಹೇಳಬೇಕು. ಇವತ್ತಿನ ವಿಷಯ ಭಾಗವತವನ್ನು ಏಕೆ ಕೇಳಬೇಕು, ಭಾಗವತದ ಶ್ರವಣ ಯಾಕೆ ನಮಗೆ ಅನಿವಾರ್ಯ ಅನ್ನೋದನ್ನು, ಈ ಪ್ರಶ್ನೆಗೆ ಉತ್ತರವನ್ನು ವೇದವ್ಯಾಸ ದೇವರು ಪದ್ಮಪುರಾಣದಲ್ಲಿ ಕೊಟ್ಟಿದ್ದಾರೆ. ಪದ್ಮಪುರಾಣದ ಪ್ರಕಾರ ಕಲಿಯುಗ ದ್ವಾಪರದ ಸಂಧಿಕಾಲದಲ್ಲಿ ಶೌನಕಾದಿ ಅನೇಕ ಕುಲಪತಿಗಳು ಒಂದು ಕಡೆಯಲ್ಲಿ ಸೇರಿದ್ದಾರೆ. ಸೇರಿ ಮುಂದೆ ಬರ್ತಕ್ಕಂತಹ ಕಲಿಯುಗದ ಜನರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡಬೇಕು ಅಂತನ್ನುವುದನ್ನು ನಿರ್ಧಾರ ಮಾಡಿದ್ದಾರೆ. ಅದರ ಬಗ್ಗೆ ಅನೇಕ ಚರ್ಚೆಗಳು, ಪಾಠ ಪ್ರವಚನಗಳು, ಪ್ರಶ್ನೋತ್ತರಗಳು ನಡೆದಿವೆ. ಅಲ್ಲಿಗೆ ಬಂದಿರತಕ್ಕಂತಹ ಸೂತಾಚಾರ್ಯರನ್ನು ಪೀಠದ ಮೇಲೆ ಕೂಡಿಸಿ ಶೌನಕಾದ ಋಷಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ. ಶೌನಕರ ಪ್ರಶ್ನೆ ಈ ರೀತಿಯಾಗಿದೆ: ಸುತಾಚಾರ್ಯರೇ, ಇಹ ಘೋರೆ ಕಲೋ ಪ್ರಾಯಃ ಜೀವಶ್ಚ ಆಸುರತಾಂಗತಃ ಮಾಯಾ ಮೋಹ ನಿರಾಸಶ್ಚ
ವೈಷ್ಣವೈ ಕ್ರಿಯತೆ ಕಥಂ. ಪ್ರಶ್ನೆ ಮುಖ್ಯವಾಗಿ ಭಗವಂತನ ಅನುಗ್ರಹ ನಮಗೆ ಬೇಕು. ಆದರೆ ಭಗವಂತನ ಅನುಗ್ರಹಕ್ಕೆ ಅಥವಾ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗುವುದಕ್ಕೋಸ್ಕರ ಮಧ್ಯದಲ್ಲಿ 3 ವಿಘ್ನಗಳು ಇದೆ, 3 ಹರ್ಡಲ್ಗಳು ಇವೆ. ಅವು ಯಾವುವು? ಕಲಿಯುಗದ ಜನರಾದ ನಮ್ಮಲ್ಲಿ ಇರುವ ಮೊದಲನೆಯದ್ದು ಆಸುರಿ ಸ್ವಭಾವ, ಎರಡನೆಯದ್ದು ಮೋಹ, ಮೂರನೆಯದ್ದು ಮಾಯಾ. ಈ ಮೂರನ್ನು ಕಲಿಯುಗದ ಜನರು ಹೇಗೆ ಗೆಲ್ಲಬೇಕು, ಗೆದ್ದು ಭಗವಂತ ಅನುಗ್ರಹವನ್ನು ಹೇಗೆ ಪಡೆಯಬೇಕು, ಇದು ಮೂಲಭೂತವಾದ ಪ್ರಶ್ನೆ. 5 ತಿಂಗಳವರೆಗೆ ಈ ಪ್ರಶ್ನೆಯ ಉತ್ತರವನ್ನು ನೀವು ಭಾಗವತದಲ್ಲಿ ಪಡೆಯುತ್ತಾ ಹೋಗುತ್ತೀರಿ. ನಮ್ಮಲ್ಲಿ ಆಸುರಿ ಸ್ವಭಾವ ಇದೆ, ಹೌದು. ಅಸುರರ ಸ್ವಭಾವದ ಸ್ಥಾಯಿ ಭಾವ ಸ್ವಾರ್ಥ. ನಾನು, ನನ್ನದು, ನನಗೋಸ್ಕರ, ನನ್ನ ಕರಿಯರ್, ಅದಕ್ಕೋಸ್ಕರ ಬೇರೆ ಯಾರ ಅವಶ್ಯಕತೆಯೂ ಇಲ್ಲ, ನಾನೊಬ್ಬ ಸುಖಿಯಾದರೆ ಸಾಕು, ಉಳಿದವರು ಹಾಳುಬಾವಿ ಬಿದ್ದರೂ ಪರವಾಗಿಲ್ಲ ಅಂತಕ್ಕಂಥ ಇವತ್ತಿನ ಒಂದು ಕರಿಯರ್ ಮೋಟಿವೇಟೆಡ್ ಒಂದು ಏನು ಪಾಶ್ಚಾತ್ಯ ಸಂಸ್ಕೃತಿಯ ಇದು ನಮ್ಮಲ್ಲಿ ವಿಶೇಷವಾಗಿ ನಮ್ಮ ಇವತ್ತಿನ ಹೊಸ ಜನ್ರೇಷನ್ ಯುವಕರಲ್ಲಿ ಕೇವಲ ನಾನು ಅಂತನ್ನೋ ಒಂದು ಜುರಿಸ್ಟಿಕ್ಷನ್ನಲ್ಲಿ ಸೆಲ್ಫ್ ಸೆಂಟರ್ಡ್ತನ ಏನು ಬಂದಿದೆ, ಆತ್ಮಕೇಂದ್ರಿತ ಸ್ವಭಾವ ಏನು ಬಂದಿದೆ, ಇದೇ ಸ್ವಾರ್ಥ, ಇದೇ ಆಸುರಿ ಸಂಸ್ಕೃತಿಯ ಸ್ಥಾಯಿ ಭಾವ. ನಾನು ಅನ್ನೋದು ಹೋಗಬೇಕು, ನಾವು ಅನ್ನೋದು ಬರಬೇಕು. ನನಗೆ ಸುಖ ಅಲ್ಲ, ನಮಗೆ ಸುಖ, ನಾವೆಲ್ಲರೂ ಸುಖಿಗಳಾಗಬೇಕು. ಸರ್ವೇ ಭವಂತು ಸುಖಿನಃ, ಇದು ನಮ್ಮ ದೇಶದ ಸಂಸ್ಕೃತಿ. ಇದನ್ನು ಹೇಗೆ ದೂರ ಮಾಡಬೇಕು? ಇನ್ನು ಎರಡನೆಯದ್ದು ನಮಗೆ ಇರ್ತಕ್ಕಂಥದ್ದು ಮಾಯಾ. ಮಾಯಾ ಅಂದರೆ ಅಜ್ಞಾನ. ನಮ್ಮ ಮನೆಯಲ್ಲಿ ತಂದೆ ತಾಯಿಗಳು ನಮ್ಮ ಪುರಾಣಗಳ ಬಗ್ಗೆ, ನಮ್ಮ ಶಾಸ್ತ್ರಗಳ ಬಗ್ಗೆ, ವೇದಗಳ ಬಗ್ಗೆ, ಉಪನಿಷತ್ತುಗಳ ಬಗ್ಗೆ ಏನೂ ಕಲಿಸಲಿಲ್ಲ. ಶಾಲೆಯಲ್ಲಿ, ಕಾಲೇಜುಗಳಲ್ಲಿ ಇದರ ವಿರುದ್ಧವೇ ಕಲಿಸಿದರು. ಇವೆಲ್ಲ ಅಂಧವಿಶ್ವಾಸ, ಬಿಟ್ಟು ಬಿಡಿ, ಹೇಗಾದರೂ ಹಣ ಗಳಿಸಿ ಮಜಾ ಮಾಡಿ ಸುಖವಾಗಿರಿ, ಒಂದು ದಿವಸ ಸತ್ತೋಗಿ. ಶಾಸ್ತ್ರಗಳ ಪರಮಂತನ ಕೊಡುಗೆ ಭಾರತ ದೇಶಕ್ಕೆ ವೇದಗಳು, ಉಪನಿಷತ್ತುಗಳು, 18 ಪುರಾಣಗಳು, 18 ಉಪಪುರಾಣಗಳು, ಆಚಾರ್ಯರ 37 ಗ್ರಂಥಗಳು, ಅನೇಕ ಟಿಪ್ಪಣಿಗಳು, ಅನೇಕ ಟೀಕೆಗಳು, ಅನೇಕ ಟೀಕಾ ಟಿಪ್ಪಣಿಗಳು ನಮಗೆ ಉಪಲಬ್ಧವಿವೆ. ಹೆಸರು ಗೊತ್ತಿಲ್ಲದಷ್ಟು ನಾವು ಅಜ್ಞಾನಿಗಳಾಗಿದ್ದೇವೆ. ಭಗವಂತ ಅನುಗ್ರಹ ಹೇಗಾಗಬೇಕು? ಇದರ ನಂತರ ಮೂರನೆಯದ್ದು ಮೋಹ. ಕೆಲವರಿಗೆ ಮೊಬೈಲ್ ಮೋಹವಾದರೆ, ಇನ್ನು ಕೆಲವರಿಗೆ ಜಗತ್ತು ತಿರುಗುವ ಮೋಹ, ಇನ್ನು ಕೆಲವರಿಗೆ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಹೋಗಿ ತಿನ್ನುವ ಮೋಹ, ಇನ್ನು ಕೆಲವರಿಗೆ ಡ್ರೆಸ್ಗಳ ಮೋಹ, ಇನ್ನು ಕೆಲವರಿಗೆ ಬ್ಯೂಟಿ ಪಾರ್ಲರ್ ಮೋಹ, ಇನ್ನು ಕೆಲವರಿಗೆ ಟೈಮ್ ಪಾಸ್ ಮೋಹ, ಕೇವಲ ಟೈಮ್ ಪಾಸ್ ಮಾಡೋದು. ಈ ರೀತಿಯಾಗಿ ಯಾವುದೋ ಮೋಹದಲ್ಲಿ ಸಿಲುಕಿ ಅದರಿಂದ ಸುಖ ಸಿಗ್ತದೆ ಅಂತನ್ನುವ ತಪ್ಪು ಕಲ್ಪನೆಯಿಂದ ಆ ಮೃಗ ಮರೀಚಿಕೆಯಿಂದ ಹಿಂದೆ ಬಿದ್ದು ಆಯುಷ್ಯ ಕಳೆದರೂ ಅದೇ ಅಜ್ಞಾನ ಮೋಹದಲ್ಲಿ ಸತ್ತು ಹೋಗ್ತೇವೆ. ದೇವರ ಹತ್ತಿರ ಹೋಗಲಿಕ್ಕೆ ಇವು ಮೂರು ಬಿಡೋದಿಲ್ಲ. ಈ ಮೂರರನ್ನು ಮುಂದೆ ಬರತಕ್ಕಂಥ ವಿಷ್ಣು ಭಕ್ತರು ಅಂತೇನಿದ್ದಾರೆ, ಸಾತ್ವಿಕ ಜನರಂತೇನಿದ್ದಾರೆ, ಅವರಿಗೆ ಮಾರ್ಗದರ್ಶನ ಬೇಕಾಗಿದೆ. ಅವರು ಸಮೂಹದಲ್ಲಿ ಒಬ್ಬರಾಗಿ ತಾವು ಕೂಡ ದಾರಿ ಹುಡುಕ್ತಾ ಇದ್ದಾರೆ. ಅವರಿಗೆ ತಾವು ಮಾರ್ಗದರ್ಶನ ಮಾಡಬೇಕು ಅಂಥೇಳಿ ಶೌನಕರು ಕೇಳಿದಾಗ ಸೂತಾಚಾರ್ಯರು ಹೇಳ್ತಾರೆ, ಇದಕ್ಕೆ ಔಷಧಿ ಇದೆ. ಆ ಔಷಧಿ ಯಾವುದು? ಸ್ವಾರ್ಥ ಹೋಗಬೇಕಾಗಿದ್ದರೆ
ವೈರಾಗ್ಯ ಸಂಪಾದನೆ ಮಾಡಬೇಕು. ಮನುಷ್ಯನಿಗೆ ವೈರಾಗ್ಯದ ಸಂಪಾದನೆ ಆಗಲೇಬೇಕು. ಆಗ ವೈರಾಗ್ಯ ಸಂಪಾದನೆ, ಅದನ್ನು ತಿನ್ನೋದು ಬಿಡಿ, ಇದನ್ನು ತಿನ್ನೋದು ಬಿಡಿ, ಅದನ್ನು ಹಾಕ್ಕೊಳ್ಳೋದು ಬಿಡಿ, ಇಂಥಲ್ಲಿ ಹೋಗಬೇಡಿ, ಅಂಥಲ್ಲಿ ಹೋಗಬೇಡಿ, ಅಲ್ಲಿ ಮುಟ್ಟಬೇಡಿ, ಇಲ್ಲಿ ಮುಟ್ಟಬೇಡಿ, ಇದೆಲ್ಲ ಮಾಡಿದರೆ ಯಾರಿಗೆ ಇದು ಸಾಧ್ಯ ಇದೆ? ಯಾವ್ದು ಬಿಡಬೇಕು ಅಂತಂತೇವೆ ಅದೇ ಹೆಚ್ಚು ಮಾಡ್ತೇವೆ. ಹಾಗಲ್ಲ. ವೈರಾಗ್ಯಕ್ಕೆ ಇನ್ನೊಂದು ಅರ್ಥವನ್ನು ಶ್ರೀಮದಾಚಾರ್ಯರು ಹೇಳಿದ್ದಾರೆ. ವೈರಾಗ್ಯ ಅಂದರೆ ವಿಶೇಷವಾದ ರಾಗ. ಇದನ್ನು ತ್ರಿವಿಕ್ರಮಪಂಡಿತಾಚಾರ್ಯರು ಬ್ರಹ್ಮಸೂತ್ರ ತಮ್ಮ ವ್ಯಾಖ್ಯಾನದಲ್ಲಿ ಇದನ್ನು ಬರೀತಾರೆ. ವಿಶೇಷವಾದ ರಾಗ. ಭಗವಂತನ ಮೇಲೆ ಪ್ರೀತಿ ಮಾಡಲು ಪ್ರಾರಂಭ ಮಾಡಿದರೆ ಉಳಿದ ವಸ್ತುಗಳು ತಾನಾಗಿಯೇ ಬಿಟ್ಟು ಹೋಗುತ್ತವೆ. ಒನ್ ಡೇ ಮ್ಯಾಚ್ನಲ್ಲಿ ನಮಗೆ ಪ್ರೀತಿ ಇದೆ, ಆ 6 ಗಂಟೆ 4 ಗಂಟೆಯೋ 6 ಗಂಟೆ ನನಗೆ ಗೊತ್ತಿಲ್ಲ, ಕುಳಿತವರಿಗೆ ಹಸಿವೆ ಆಗೋದಿಲ್ಲ, ಬಾಯಾರಿಕೆ ಆಗೋದಿಲ್ಲ, ಅಷ್ಟೇ ಏಕೆ ಶೌಚಕ್ಕೂ ಹೋಗೋದಿಲ್ಲ. ಇನ್ನೊಂದು ಬಾಲ್, ಇನ್ನೊಂದು 4 ರನ್. ಅಲ್ಲಿ ಪ್ರೀತಿ ಇದೆ, ಉಳಿದೆಲ್ಲವನ್ನೂ ಮರೆತಿರ್ತೇವೆ. ಆಫೀಸ್ ಮರೆತು ಕೊಡೋರು ಇದ್ದಾರೆ, ನಾಳೆ ಪರೀಕ್ಷೆ ಇದನ್ನೋದನ್ನು ಕೂಡ ಮರೀತಾರೆ. ಹಾಗೆ ಭಗವಂತನಲ್ಲಿ ಈ ಪ್ರೀತಿಯನ್ನು ಮಾಡಲು ಪ್ರಾರಂಭಿಸಿದರೆ ಅದು ಉಳಿದದ್ದು ತಾನಾಗೇ ಬಿಟ್ಟು ಹೋಗ್ತದೆ, ಬೇಡಾದದ್ದೆಲ್ಲವೂ ಬಿಟ್ಟು ಹೋಗ್ತದೆ. ಆ ನಂತರ ಮೋಹ ಹೋಗಬೇಕಾಗಿದ್ದರೆ, ಅಜ್ಞಾನ ಹೋಗಬೇಕಾಗಿದ್ದರೆ ಜ್ಞಾನವನ್ನು ನಾವು ಪಡೆಯಬೇಕು. ಅದಕ್ಕೋಸ್ಕರ ಭಗವಂತನ ಮಹಿಮೆಯ ಜ್ಞಾನಗಳ ಸಂಪಾದನೆಯನ್ನು ಮಾಡಬೇಕು. ಇನ್ನು ಮೋಹ ಹೋಗಬೇಕಾಗಿದ್ದರೆ ಯಾವ ವಸ್ತುವಿನ ಮೇಲೆ ನಾವು ಪ್ರೀತಿಸ್ತಾ ಇದ್ದೇವೆ ಅಲ್ಲಿ ಅದರ ಬಗ್ಗೆ ಪ್ರೀತಿಯನ್ನು ಸಂಪಾದನೆ ಮಾಡಿ. ಭಗವಂತನನ್ನು ಪ್ರೀತಿಸಿದರೆ ವೈರಾಗ್ಯವೂ ಬರ್ತದೆ, ಪ್ರೀತಿಸಬೇಕಾಗಿದ್ದರೆ ಭಗವಂತನ ಮಹಿಮೆ ಕೇಳ್ತೇವೆ, ಜ್ಞಾನವೂ ಬರ್ತದೆ. ಅರ್ಥಾತ್ ಭಗವಂತನ ಅನೇಕ ಮಹಿಮೆಗಳನ್ನು ಕೇಳಿ ಜ್ಞಾನ ಸಂಪಾದನೆ ಮಾಡಿ, ಮಾಯಾ ದೂರ ಮಾಡಿಕೊಂಡು, ಅಜ್ಞಾನ ದೂರ ಮಾಡಿಕೊಂಡು, ಆನಂತರ ಆ ಭಗವಂತನ ಮಹಿಮೆಯಿಂದ ಅವನಲ್ಲಿ ಉಂಟಾದ ಪ್ರೀತಿಯನ್ನೇ ಇನ್ನೂ ವಿಶೇಷವಾಗಿ ಬೆಳೆಸುತ್ತಾ ನಾವು ಇದ್ದರೆ ಮೋಹ ತಾನಾಗಿ ಬಿಟ್ಟು ಹೋಗ್ತದೆ. ಆ ಮೋಹದ ಜೊತೆಗೆ ಆನಂತರ ಆಸುರಿ ಸ್ವಾರ್ಥವೂ ಕೂಡ ದೂರವಾಗ್ತದೆ. ಜ್ಞಾನ, ಭಕ್ತಿ, ವೈರಾಗ್ಯ. ಜ್ಞಾನದಿಂದ ಅಜ್ಞಾನ ಹೋಗ್ತದೆ, ಭಕ್ತಿಯಿಂದ ಮೋಹ ಹೋಗ್ತದೆ, ಆನಂತರ ವೈರಾಗ್ಯದಿಂದ ಸ್ವಾರ್ಥ ಹೊರಟೋಗ್ತದೆ. ಹೀಗೆ ಈ ಮೂರಿಂದ ನಾವು ದೂರ ಮಾಡ್ತೇವೆ. ಈ ಮೂರರ ವರ್ಣನೆ ವೇದಗಳಲ್ಲಿದೆ, ಉಪನಿಷತ್ತುಗಳಲ್ಲಿದೆ, ಅನೇಕ ಪುರಾಣಗಳಲ್ಲಿ ಇವೆ, ಬ್ರಾಹ್ಮಣ ಗ್ರಂಥಗಳಲ್ಲಿವೆ, ಆರಣ್ಯಕ ಗ್ರಂಥಗಳಲ್ಲಿದೆ, ಭಗವದ್ಗೀತೆಯಲ್ಲಿದೆ. ಅಲ್ಲಿಂದ ಈ ಮೂರನ್ನು ನಾವು ಪಡೆಯಬೇಕು. ಶೌನಕರು ಕೇಳ್ತಾರೆ, ಆದರೆ ಈ ಮೂರು ಇಷ್ಟೆಲ್ಲ ಶಾಸ್ತ್ರ ಓದಲಿಕ್ಕೆ ಯಾರ ಹತ್ರ ಸಮಯ ಇದೆ? ಈ ಮೂರನ್ನೂ ಒಂದೇ ಕಡೆಯಲ್ಲಿ ಸಂಕ್ಷಿಪ್ತವಾಗಿ ಸಿಗುವ ಉಪಾಯ ಏನಾದರೂ ಇದೆಯೇ ಅಂತ ಕೇಳಿದರೆ ಆಗ ಸೂತಾಚಾರ್ಯ ಉತ್ತರ ಕೊಡ್ತಾರೆ, ಇದೆ. ಕಾಲವ್ಯಾಲ ಮುಖಗ್ರಾಸ ತ್ರಾಸ ನಿರ್ಣಾಸ ಹೇತವೇ ಕಲೋ ಭಾಗವತಂ ಶಾಸ್ತ್ರಂ ಸ್ವತಃ ಕೀರೇಣ ಭಾಷಿತಂ. ಕಲಿಕಾಲದ ಅಂತಕ್ಕಂಥ ಹೆಬ್ಬಾವಿನ ಬಾಯಿಗೆ ಸಿಕ್ಕು ಸ್ವಾರ್ಥ, ಮೋಹ ಮತ್ತು ಅಜ್ಞಾನಗಳಿಂದ ಪೀಡಿತರಾದ ಜನರನ್ನು ಉದ್ಧಾರ ಮಾಡೋದಕ್ಕೋಸ್ಕರ, ಆ ಕಲಿಕಾಲದ ಹೆಬ್ಬಾವಿನ ಬಾಯಿಯಿಂದ ಹೊರಗೆ ಬರುವಂಥ ಮಾಡೋದಕ್ಕೋಸ್ಕರ ಜ್ಞಾನ, ಭಕ್ತಿ, ವೈರಾಗ್ಯಗಳ ಪರಿಪೂರ್ಣವಾಗಿರ್ತಕ್ಕಂಥ ಅವುಗಳಿಂದ ತುಂಬಿದ ಭಾಗವತ ಅಂತಕ್ಕಂಥ ಶಾಸ್ತ್ರವನ್ನು ತಮ್ಮ ತಂದೆಯಾದ ವೇದವ್ಯಾಸ ದೇವರಿಂದ ಕಲಿತು ಶುಕಾಚಾರ್ಯರು ಜಗತ್ತಿಗೆ ಕೊಟ್ಟಿದ್ದಾರೆ. ಅದೇ ಭಾಗವತ. ಈ ಭಾಗವತವನ್ನು ನಾವು ಶ್ರವಣ ಮಾಡಬೇಕಾದ ಉದ್ದೇಶ, ನಮಗೂ ಭಗವಂತ ಅನುಗ್ರಹಕ್ಕೆ ಅಡ್ಡಿಯಾದ ಸ್ವಾರ್ಥ, ಅಜ್ಞಾನ, ಮಾಯಾಗಳನ್ನು ದೂರ ಮಾಡುವುದಕ್ಕೋಸ್ಕರ
ಪುನಃ ಪುನಃ ಭಾಗವತವನ್ನು ನಾವು ಶ್ರವಣ ಮಾಡಬೇಕು. ಇದು ಪ್ರಮುಖವಾದ ಉದ್ದೇಶ. ಇದರಿಂದ ಭಗವಂತನ ಅನುಗ್ರಹ ಮತ್ತು ಮೋಕ್ಷ, ನಿತ್ಯ ಸುಖ. ಆದರೆ ಇದರಿಂದ ಬಂದಿರತಕ್ಕಂಥ ಸಾಧನೆ ಏನಿದೆ, ಯಜ್ಞ, ದಾನ, ತಪಸ್ಸು, ಇವುಗಳಲ್ಲಿ ಒಂದೇ ಜನ್ಮದಲ್ಲಿ ಆಗ್ತದೆ ಅಥವಾ ಅನೇಕ ಜನ್ಮ ಬೇಕೆ? ಕೆಲವು ಸಲ ತೀವ್ರವಾದ ಭಕ್ತಿಯಾದಿಗಳು ಇದ್ದರೆ ಒಂದೇ ಜನ್ಮದಲ್ಲಿ ಆಗ್ತದೆ, ಇಲ್ಲ ಅನೇಕ ಜನ್ಮಗಳಲ್ಲಿ ಪಡೆಯಬೇಕಾಗ್ತದೆ. ಇವತ್ತು ಪ್ರಾರಂಭವಾದಂಥ ನಮ್ಮ ಜ್ಞಾನದ ಈ ಸಾಧನೆ ಅರ್ಧಕ್ಕೆ ಉಳಿದರೆ ಏನು ಮಾಡಬೇಕು? ಸತ್ತೋದ್ಮೇಲೆ ಇದೂ ಇಲ್ಲ, ಈ ಕಡೆಗೆ ಸಂಸಾರಿಕ ಸುಖವೂ ಇಲ್ಲ, ಮಜಾನೂ ಇಲ್ಲ, ಇದು ಕೂಡ ಅರ್ಧ ಉಳಿತಲ್ಲ ಅನ್ನುವ ಚಿಂತೆ ಬೇಡ. ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಪ್ರಾರಂಭ ಮಾಡಿ ಪ್ರಯತ್ನ ಮಾಡ್ತಾಯಿರಿ, ಅಷ್ಟರಲ್ಲಿ ಆಯುಷ್ಯ ಮುಗಿತಾ ಬಂದರೆ ಪರಮಾತ್ಮ ಹೇಳ್ತಾನೆ, ಮುಂದಿನ ಜನ್ಮದಲ್ಲಿ ನಾನು ಇದನ್ನು ಕಂಟಿನ್ಯೂ ಮಾಡ್ತೇನೆ. ಆದರೆ ನನ್ನ ಅನೇಕ ಪಾಪಗಳು ನನ್ನ ಕಡೆಯಿಂದ ಆಗಿದೆ, ಮುಂದಿನ ಜನ್ಮದಲ್ಲಿ ಮನುಷ್ಯನಾಗಿ ಹುಡ್ತೇನೋ ಅಥವಾ ಎತ್ತಾಗಿ ಹುಡ್ತೇನೋ ಅಥವಾ ಮತ್ತಿನ್ನೂ ಪಶು ಪಕ್ಷಿ ಕ್ರಿಮಿಯಾಗಿ ಹುಡ್ತೇನೋ ಗೊತ್ತಿಲ್ಲ. ಈ ಜ್ಞಾನ ಮುಂದುವರಿಯೋದು ಹೇಗೆ ಅನ್ನುವ ಪ್ರಶ್ನೆಗೆ ಭಾಗವತ ಉತ್ತರ ಕೊಡ್ತದೆ. ಪದ್ಮಪುರಾಣ ಹೇಳ್ತದೆ, ಇದಕ್ಕೆ ಒಂದೇ ಭಾಗವತವನ್ನು ಕೇಳಿ ಮುಂದಿನ ಜನ್ಮ ಮನುಷ್ಯ ಜನ್ಮ ನಿಶ್ಚಿತ, ಸದ್ಗತಿ ನಿಶ್ಚಿತ. ಇಲ್ಲ ಇಂದಿನ ಕಾಲದಲ್ಲಿ ಮಕ್ಕಳು ಸರಿಯಾಗಿ ಕರ್ಮ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಗರುಡ ಪುರಾಣ ಹೇಳ್ತಾರೆ, ಸರಿಯಾದ ಕರ್ಮ ಅವ್ರದ್ದೇ ಕ್ರಿಯೆಗಳು ಆಗದೇ ಇದ್ದರೆ ಮತ್ತೆ ಅವನು ಪ್ರೇತತ್ವ ಬರ್ತದೆ ಇತ್ಯಾದಿ. ಚಿಂತೆ ಮಾಡಬೇಡಿ, ಭಾಗವತ ಪ್ರೇತತ್ವ ಬರದಂತೆ ನೋಡಿಕೊಳ್ತದೆ. ಅದಕ್ಕೋಸ್ಕರ ಪದ್ಮಪುರಾಣ ಒಂದು ಕಥೆಯನ್ನು ಹೇಳ್ತಾರೆ. ಗೋದಾವರಿ ನದಿ ತೀರದಲ್ಲಿ ಆತ್ಮದೇವ ಅಂತಿಕೊಂಡಂತಕ್ಕಂಥ ಒಬ್ಬ ಬ್ರಾಹ್ಮಣ, ಒಳ್ಳೆ ಆಚರಣಶೀಲ, ಭಗವಂತನಲ್ಲಿ ಭಕ್ತಿ ಉಳ್ಳವ, ಪಾಠ ಪ್ರವಚನಗಳಲ್ಲಿ ಆಸಕ್ತನಾದಂಥ ವ್ಯಕ್ತಿ. ಆದರೆ ಪರಮಾತ್ಮ ಎಷ್ಟೋ ಸಲ ನಮ್ಮನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ, ನಮ್ಮ ಏಕಾಗ್ರತೆಯನ್ನು ಪರೀಕ್ಷೆ ಮಾಡೋದಕ್ಕೋಸ್ಕರ ಇಲ್ಲ ಒಳ್ಳೆಯ ಗಂಡನನ್ನು ಕೊಡೋದಿಲ್ಲ, ಒಳ್ಳೆಯ ಹೆಂಡತಿಯನ್ನು ಕೊಡೋದಿಲ್ಲ. ಗಂಡನು ಸಾಧಕನಾಗಿದ್ದರೆ ಹೆಂಡತಿ ಕೆಲವು ಸಲ ವಿರುದ್ಧಳಾಗಿರ್ತಾಳೆ. ಇದರರ್ಥ ಎಲ್ಲರಿಗೂ ಆಗಂತಲ್ಲ, ಅತ್ಯಂತ ಸಾಧ್ವಿಯರಾಗಿ ತಮ್ಮ ಗಂಡನ ಜೊತೆಗೆ ತಮ್ಮ ಸಾಧನೆಯನ್ನು ಮಾಡ್ತಕ್ಕಂಥ ಅನೇಕ ಪತ್ನಿಯರು ಪರಪುಣ್ಯದಿಂದ ಸಿಗ್ತಾರೆ, ಇದ್ದಾರೆ, ಇವತ್ತಿಗೂ ಅನೇಕ ಜನ ಇದ್ದಾರೆ. ಆದರೆ ಆತ್ಮದೇವನಿಗೆ ಮಾತ್ರ ಹೆಂಡತಿ ಪರೀಕ್ಷೆಗೋಸ್ಕರ ಬಂದಿದ್ಲೋ ಗೊತ್ತಿಲ್ಲ. ಅವಳು ಯಾವಾಗಲೂ ಕ್ರೂರಳಾಗಿರ್ತಕ್ಕಂಥವಳು, ಆತ್ಮಸ್ತಂಭಾವಿತ ಕ್ರೂರ, ಪ್ರಾಯಶೋ ಬಲೋಜ ಬಹು ಭಾಷಿಣಿ, ಯಾವಾಗಲೂ ಸ್ವಾರ್ಥಿ. 24 ಜನ ಅವ್ರ ನಿಂದೆ ಮಾಡು, ಇವರ ನಿಂದೆ ಮಾಡು, ಆ ನಂತರ ಅವ್ರ ಜೊತೆ ಹರಟೆ, ಇವತ್ತರ ಜೊತೆ, ಮನೆಯಲ್ಲಿ ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಮತ್ತೆಲ್ಲ ಮಗದೊಂದಿಲ್ಲ. ಅಷ್ಟೇ ಅಲ್ಲ, ಇನ್ನೊಬ್ಬರ ಮನೆಗೆ ಹೋಗೋದು, ಅವರ ಚಾಡಿ ಇವರಿಗೆ ಹೇಳೋದು, ಇವರ ಚಾಡಿ ಅವರು ಹೇಳೋದು. ಮತ್ತು ಕ್ರೂರ ಸ್ವಭಾವ. ಇನ್ನೊಬ್ಬರು ದುಃಖಿತರಾದರೆ ಚಾಡಿ ಹೇಳಿ ಅವರು ಜಗಳಾಡಿದರೆ ಇವಳು ಭಾಳ ಸಂತೋಷವಾಗ್ತದೆ. ಹರಟೆಯಲ್ಲಿ ವೇಳೆ ಕಳೆಯತಕ್ಕಂಥವು. ಪುರಾಣ ಅಂದರೆ ಅಲರ್ಜಿ. ಗಂಡ ಪುರಾಣಕ್ಕೆ ಕೂತ್ಕೊಂಡ್ರೆ ಹೋಗಿ ಬೈತಾ ಇದ್ಲು. ಪುರಾಣ ಕೇಳ್ತಾ ಕೂತ್ಕೊಂಡ್ರೆ ಮನೆ ಕೆಲಸ ಯಾರು ನೋಡೋರು, ನಾನು ಒಬ್ಬಳೇ ಹೇಗೆ ಮಾಡಲಿ, ನೀವು ಬನ್ನಿ ಸಹಾಯ ಮಾಡಿ, ಪುರಾಣಗಳನ್ನು ಬಿಟ್ಬಿಡಿ ಅಂತೇಳಿ ಬೈದು ಕರೆದುಕೊಂಡು ಬರ್ತಾಯಿದ್ಲು. ಅವರ ಮನೆಯಲ್ಲಿ ಅವರ ಸೊಸೆಯ ಬಗ್ಗೆ ಚಾಡಿ ಹೇಳಿ ಅವಳ ಮನೆ ಬಿಡುವಂತೆ ಮಾಡಿ ಅಣ್ಣ ತಮ್ಮನ ಜಗಳ ಹಚ್ಚಿ, ಇದರಿಂದಾಗಿ ಅನೇಕ ಕುಟುಂಬಗಳು ಬಹಳ ಪೀಡಿತವಾದವು. ಅವರಿಗೆ ಗೊತ್ತಾಯ್ತು ಈ ಧುಂದುಲಿಯಿಂದ ಇಷ್ಟೆಲ್ಲ ಆಗ್ತಾಯಿದೆ ಅಂತೇಳಿ. ಆತ್ಮದೇವನಿಗೆ ದಿನಾಲು ಬಂದು ಹೇಳೋರು, ನಿನ್ನ ಹೆಂಡತಿಯಿಂದ ನನ್ನ ಮಗ ಮನೆ ಬಿಟ್ಟು ಹೋದ, ನಿನ್ನ ಹೆಂಡತಿಯ ಕಾರಣದಿಂದಾಗಿ ಸೊಸೆ ಮನೆ ಬಿಟ್ಟು ಹೋಗಿದ್ದಾಳೆ, ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ಜಗಳವಾಗ್ತಾ ಇದೆ, ಅದು ಇದು ದಿನಾಲು ಬಂದು ಹೇಳೋರು. ಮತ್ತು ಇಂಥ ಇನ್ನೊಬ್ಬರಿಗೆ ಪೀಡೆ ಕೊಡ್ತಕ್ಕಂಥವರಿಗೆ
ಈ ಜನ್ಮದಲ್ಲಿ ಆಗಲಿ ಜನ್ಮಾಂತರದಲ್ಲಿ ಪೀಡೆ ಕೊಟ್ಟಿದ್ದರಿಂದಾಗಿ ಈ ಜನ್ಮದಲ್ಲಿ ಮಕ್ಕಳಾಗೋದಿಲ್ಲ. ಆತ್ಮದೇವನಿಗೆ ಮಕ್ಕಳಾಗಲಿಲ್ಲ. ಹೆಂಡತಿ ಇಂಥವಳು ಮಕ್ಕಳ ಜೊತೆಗಾದರೂ ಆನಂದದಿಂದ ಇರಬೇಕು ಅಂತ ಮಕ್ಕಳಿಲ್ಲ. ದಿನಾಲು ಈ ರೀತಿಯಾದಂಥ ಜನರ ಪೀಡೆ. ನಿರಾಶನಾದ, ಆತ್ಮಹತ್ಯೆ ಮಾಡಿಕೊಳ್ಳಬೇಕು ಅಂತೇಳಿ ನಿರ್ಧಾರ ಮಾಡಿದ. ಇದೇ ಎಲ್ಲರೂ ಮಾಡ್ತಕ್ಕಂಥ ತಪ್ಪು. ಕೈಯಲ್ಲಿ ಒಂದು ಗಟ್ಟಿಯಾದ ಹಗ್ಗ ತೆಗೆದುಕೊಂಡ, ಕಾಡಿಗೆ ಹೋದೆ, ಯಾರಿಗೂ ಗೊತ್ತಾಗಬಾರ್ದು ಅಂತೇಳಿ. ಯಾವುದಾದ್ರೂ ಗಟ್ಟಿ ಗಿಡಕ್ಕೆ ಅದನ್ನು ಕಟ್ಟಿ ಊರಲ್ಲಿ ಹಾಕ್ಕೊಳ್ಬೇಕು, ನೇಣು ಹಾಕ್ಕೊಳ್ಬೇಕು ಅಂತ ಅಲ್ಲಿ ಗಿಡ ನೋಡ್ತಾ ಇದ್ದ. ಅಲ್ಲಿ ಒಂದು ಕಾಡಿನಲ್ಲಿ ಗಿಡದ ಕೆಳಗೊಬ್ಬ ಜ್ಞಾನಿಗಳು ಕುಳಿತುಕೊಂಡಿದ್ದರು. ಕರೆದ್ರು, ಬ್ರಾಹ್ಮಣ ಇಲ್ಲಿ ಬಾಯ್. ದೊಡ್ಡವರನ್ನು ನೋಡಿದ, ಹೋದ, ನಮಸ್ಕಾರ ಮಾಡಿದ. ಏನೇನು ಹೆಸರು? ಆತ್ಮದೇವ. ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಬಂದಿದ್ದೀಯಾ? ಆತ್ಮದೇವನಾಗಿ ಆತ್ಮಹತ್ಯೆ ಮಾಡ್ಕೊಳ್ತೀಯ? ನಾನು ಆತ್ಮಹತ್ಯೆ ಮಾಡ್ಕೊಳ್ತೇನೆ, ನಿಮಗೆ ಗೊತ್ತಾಯ್ತು. ಕೈಲಿ ಹಗ್ಗ ಇದೆ, ಗಿಡ ನೋಡ್ತಾ ಇದ್ದಿ, ಅರ್ಥ ಆಗೋದಿಲ್ಲ. ಯಾಕೆ ಆತ್ಮಹತ್ಯೆ? ತನ್ನ ಕಷ್ಟ ಹೇಳ್ಕೊಂಡ. ಆತ್ಮಹತ್ಯೆಯಿಂದ ಮುಂದೆ ಸಾಧನೆ ಮಾಡಲಿಕ್ಕೆ ಆಗೋದಿಲ್ಲ. ಪ್ರಯತ್ನ ಮುಗಿದೋಯ್ತು. ದೇವರ ಅನುಗ್ರಹ ಮಾಡ್ತಾನೆ ಅಂತ ವಿಶ್ವಾಸ ಇಡು. ಮಕ್ಕಳು ಬೇಕಲ್ಲ, ಒಂದು ಹಣ್ಣು ನಾನು ಅಭಿಮಂತ್ರಣ ಮಾಡಿಕೊಡ್ತೇನೆ, ಹೋಗಿ ನಿನ್ನ ಹೆಂಡತಿಗೆ ಕೊಡು. ಪುಂಸವನ ಮಂತ್ರದಿಂದ ಅಭಿಮಂತ್ರಿತ ಮಾಡಿ ಹೆಂಡತಿಗೆ ಕೊಟ್ಟಿದ್ದಾರೆ. ಆದರೆ ಹೇಳಿದ್ದಾರೆ, ಬರೀ ಕೇವಲ ಸತ್ಪುತ್ರರು ಹುಟ್ಟಬೇಕಾದ್ರೆ ಬರೀ ಒಂದು ಪ್ರಸಾದ ತಿಂದ ಕ್ಷಣಕ್ಕೆ ಆಗೋದಿಲ್ಲ, ಅವರು ಸಾಧನೆ ಮಾಡಬೇಕಾಗ್ತದೆ. ಏನು ಮಾಡಬೇಕು ನನ್ನ ಹೆಂಡತಿ ಅಂತ ಕೇಳಿದ. ಅವಳು 5 ನಿಯಮಗಳನ್ನು ಪರಿಪಾಲನೆ ಮಾಡಬೇಕು. ಸತ್ಯಂ, ದಾನಂ, ಅವಳು ಸತ್ಯ ಅಂತಂದರೆ ಶಾಸ್ತ್ರಾನುಸಾರವಾಗಿರ್ತಕ್ಕಂಥ ವ್ಯವಹಾರ ಮಾಡಬೇಕು. ದಯೆ ತೋರಿಸ್ಬೇಕು. ದಾನಂ, ದಾನ ಕೊಡಬೇಕು. ಏಕಭಕ್ತಂತು ಭೋಜನಂ, ಒಪ್ಪತ್ತು ಊಟ ಮಾಡಬೇಕು, ಅರ್ಥಾತ್ ಮಿತವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು. ಆದ್ದರಿಂದಾಗಿ ಈ 5 ಕಾರ್ಯಗಳನ್ನು ಸತ್ಯ ಮಾತನಾಡಬೇಕು, ಆ ನಂತರ ಶಾಸ್ತ್ರ ಶ್ರವಣ ಮಾಡಬೇಕು, ದಯೆಯನ್ನು ತೋರಿಸಬೇಕು, ದಾನ ಮಾಡಬೇಕು, ಮಿತವಾದ ಆಹಾರವನ್ನು ಸ್ವೀಕರಿಸಬೇಕು ಅಂತ ಹೇಳಿದ ಕ್ಷಣಕ್ಕೇನೆ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಮನೆಗೆ ಬಂದಿದ್ದಾನೆ. ಹೆಂಡತಿಗೆ ಕೊಟ್ಟಿದ್ದಾನೆ. ಕೊಟ್ಟು ಈ ನಿಯಮಗಳನ್ನು ಪರಿಪಾಲನೆ ಮಾಡು ಅಂತ ಹೇಳಿದ್ದಾನೆ. ಅವಳಿಗೆ ಭಯಂಕರ ಮನಸ್ಸಿಗೆ ತ್ರಾಸಾಯಿತು. ತನ್ನ ಗೆಳತಿಯರ ಜೊತೆಗೆ ದುಃಖ ತೋಡಿಕೊಂಡಿದ್ದಾಳೆ. ಸತ್ಯ ಮಾತನಾಡಬೇಕಂತೆ, ಶಾಸ್ತ್ರಕ್ಕೆ ಅನುಸಾರವಾಗಿ ನಾನು ಇರಬೇಕಂತೆ. 4 ದಿನ ಚಾಡಿ ಹೇಳದೇ ಇದ್ದರೆ ನನಗೆ ಊಟ ಹೋಗೋದಿಲ್ಲ, ಸತ್ಯವಾಗಿ ಮಾತನಾಡಲಿ. ಆ ನಂತರ ಶೌಚಂ, ಪವಿತ್ರರಾಗಿರಬೇಕಂತೆ. ಸತ್ಯಂ, ಶೌಚಂ, ದಯಾ, ದಾನಂ, ಪವಿತ್ರವಾಗಿದ್ದು ಶಾಸ್ತ್ರ ಶ್ರವಣ ಮಾಡಬೇಕಂತೆ. ಮಡಿ ಮೇಲಿಗೆ ಯಾರು ಮಾಡ್ತಾ ಕೂತ್ಕೊಳ್ತಾರೆ? ನನ್ನ ಕಡೆಯಿಂದ ಆಗೋದಿಲ್ಲ. ದಯೆ ತೋರಿಸ್ಬೇಕಂತೆ. ನನ್ನ ಮೇಲೆ ಯಾರು ದಯೆ ತೋರಿಸೋಲ್ಲ, ನಾಯಕ ಇನ್ನೊಬ್ಬರ ಮೇಲೆ ದಯೆ ತೋರಿಸ್ಬೇಕು. ದಯೆ ತೋರಿಸಿ ಅವ್ರು ಪೀಡಿಸಿದಷ್ಟು ನಂಗೆ ಸಂತೋಷ. ದಾನ, ನಾನು ಗಳಿಸಿದ್ದು ಇನ್ನೊಬ್ಬರಿಗೆ ಯಾಕೆ ಕೊಡಬೇಕು? ಆ ನಂತರ ಮಿತವಾದ ಆಹಾರ, ನನಗೆ ದಿನ ದಿನ ರುಚಿಯಾದ ಅಡುಗೆ ಬೇಕು, ಯಾವುದೂ ಆಗೋದಿಲ್ಲ. ಅದು ನನ್ನ ಗಂಡ ಹಣ್ಣು ಬೇರೆ ತಂದು ಕೊಟ್ಟಿದ್ದಾನೆ, ಅದನ್ನು ಗರ್ಭಿಣಿ ಆಗ್ತೇನೆ ಅಂತೆ. ಗರ್ಭಿಣಿ ಆದರೆ 4-5 ತಿಂಗಳು ಜೋರಾಗಿ ಓಡಾಡಲಿಕ್ಕೆ ಆಗೋದಿಲ್ಲ. ಮಹಾಪುರ ಬಂದರೆ ಏನು ಮಾಡಬೇಕು? ಎಲ್ಲರೂ ಓಡಿ ಹೋಗ್ತಾರೆ, ನಾನು ಸತ್ತೋಗ್ತೇನೆ. ಇವತ್ತಿನ ಚಿತ್ರಣ, ಇವತ್ತಿನಿಗೂ ಮಕ್ಕಳು ಬೇಕಾಗಿಲ್ಲ. ಹೆಣ್ಮಕ್ಕಳಿಗೆ ಯಾರು ಕಷ್ಟಪಡೋರು? 9 ತಿಂಗಳು ಹೊಟ್ಟೆ ಹೊತ್ಕೊಂಡು ತಿರುಗಾಡೋರು ಯಾರು? ನಮ್ಮ ಕರಿಯರ್ ಹಾಳಾಗ್ತದೆ. ಮಕ್ಕಳನ್ನು ನೋಡಿಕೊಳ್ಳೋರು ಯಾರು? ಒಂದೇ ಸಾಕು, 2 ಸಾಕು, ಇಲ್ಲ ಬೇಡ, ಸರೋಗಸಿ, ಇನ್ನೊಬ್ಬರು ಬಸರಾಗಲಿ ಮಕ್ಕಳನ್ನು ತಂದುಕೊಡ್ಲಿ ಸಾಕು ಅಂತಕ್ಕಂಥ ಏನು ಸಂಸ್ಕೃತಿ ಇದೆ. ಹಿಂದೆ ಇದೇ ರೀತಿಯಾದ ಮುಂದೆ ಕಲಿಯುಗದಲ್ಲಿ ಸಂಸ್ಕೃತಿ ಬರ್ತದೆ ಅನ್ನೋದು ವೇದವ್ಯಾಸರಿಗೆ ಗೊತ್ತಿತ್ತು. ಅದನ್ನು ಧುಂದುಲಿಂದ ಮಾತನಾಡಿಸ್ತಾ ಇದ್ದಾರೆ. ಆಗ ಒಬ್ಬ ಗೆಳತಿ ಹೇಳಿದ್ಲು, ಒಂದು ಕೆಲಸ ಮಾಡು, ಹೊಟ್ಟೆಗೆ ಬಟ್ಟೆ ಕಟ್ಟಿಕೊಂಡು ಗರ್ಭಿಣಿ ಆಗಿದ್ದೇನೆ, ನಿಮ್ಮ ಸೇವೆ ಮಾಡಲಿಕ್ಕೆ ಹೋಗೋದಿಲ್ಲ, ತೀರ್ಥಯಾತ್ರೆ ಮಾಡಿಕೊಳ್ಳಿ ಎಂದು ಗಂಡನ ಕಳಿಸ್ಬಿಡು.
ನನಗೊಬ್ಬಳು ಗೆಳತಿ ಇದ್ದಾಳೆ. ಅವಳು ಮಕ್ಕಳನ್ನು ಹಡೆದು ಹಣಕ್ಕೆ ಕೊಡ್ತಾಳೆ. ಅವಳು ಹಣ ಮುಖ್ಯ ಬೇಕು. ಈಗೂ ಜನ ಅದೇ ರೀತಿಯಾಗಿ ಮಾಡ್ತಾರೆ. ಹಣ ತೆಗೆದುಕೊಂಡು ಅವರು ಗರ್ಭಧಾರಣೆ ಸರೋಗಸಿ ಅಂತ ಕರೀತಾರೆ, ಮಾಡಿಕೊಂಡು ಆನಂತರ ಮಕ್ಕಳನ್ನು ತಂದು ಕೊಡ್ತಾರೆ. ಆ ರೀತಿ ನಿನ್ನ ಕೊಡ್ತೇನೆ, ಚಿಂತೆ ಮಾಡಬೇಡ ಅಂತ. ಆದರೆ ಇದರಿಂದ ಹೆರಿಡಿಟಿ, ಪಾವಿತ್ರ್ಯ, ಹುಟ್ಟತಕ್ಕಂಥ ಮಕ್ಕಳಲ್ಲಿ ಸಂಸ್ಕೃತಿ ಎಲ್ಲ ಯಾವುದನ್ನು ಯಾರು ವಿಚಾರ ಮಾಡೋದಿಲ್ಲ. ಯಾರಿಗೆ ಸಂಸ್ಕೃತಿ ಬೇಕಾಗಿದೆ? ಅವಳ ಹಣ್ಣನ್ನು ಕೊಟ್ಟಿಗೆಯಲ್ಲಿ ಎಸೆದಿದ್ದಾಳೆ. ಆಕಳು ತಿಂದು ಪುಂಸವನ ಮಂತ್ರದಿಂದ ಅದು ಗರ್ಭಿಣಿಯಾಗಿದೆ. ಇವಳು ಗಂಡ ತೀರ್ಥಯಾತ್ರೆಗೆ ಹೋಗಿದ್ದಾನೆ. ಆನಂತರ ಅವಳ ಗೆಳತಿ ಗರ್ಭಧಾರಣೆ ಮಾಡಿ ಆನಂತರ ಹಣ ತೆಗೆದುಕೊಂಡು ಆ ಮಗುವನ್ನು ಕೊಟ್ಟು ಹೋಗಿದ್ದಾಳೆ. ಮಕ್ಕಳನ್ನು ಎಸೆಯೋದು, ಹಣಕ್ಕೆ ಮಾರುವುದು ಅಂದರೆ ಅವರು ರಾಕ್ಷಸರು ಅಸುರರು ಹೀಗೆ ಮಾಡ್ತಾರೆ. ಅದೇ ಆಸುರಿ ಸಂಸ್ಕೃತಿ, ಇದೇ ರಾಕ್ಷಸಿ ಸಂಸ್ಕೃತಿ. ಸರೋಗಸಿ ಅನ್ನೋದೆಲ್ಲ ರಾಕ್ಷಸಿ ಸಂಸ್ಕೃತಿ. ಇದನ್ನು ಹಿಂದಿನ ಕಾಲದಲ್ಲಿ ಆ ರೀತಿಯಾಗಿ ಮಾಡಿದ್ದಾಳೆ. ಆತ್ಮದೇವ ಬರುವಷ್ಟರಲ್ಲಿ ನೋಡ್ತಾನೆ, ಇದೊಂದು ಕೂಸು, ಅಲ್ಲಿ ಆಕಳು ಕೂಡ ಒಂದು ಮನುಷ್ಯನಿಗೆ ಜನ್ಮ ಕೊಟ್ಟಿದೆ. ಒಂದೇ ಕಾಲಕ್ಕೆ ಇಬ್ಬರು ಗಂಡಸು ಮಕ್ಕಳು. ಭಾಳ ಸಂತೋಷ ಆಯಿತು. ಆಕಳಿನಿಂದ ಹುಟ್ಟಿರ್ತಕ್ಕಂಥ ಮಗುವಿಗೆ ಅವನು ಯಾವಾಗಲೂ ಶಾಸ್ತ್ರವನ್ನು ಇವನು ಕೇಳ್ತಾ ಇರಲಿ ಅಂತ ತಿಳ್ಕೊಂಡು ಅಂತೇಳಿ ಗೋಕರ್ಣ ಅಂತ ಹೆಸರಿಟ್ಟಿದ್ದಾನೆ. ಗೋ ಅಂದರೆ ಶಾಸ್ತ್ರಗಳು, ಇವನ ಕಿವಿಯಲ್ಲಿ ಬೀಳ್ತಾ ಇರಲಿ ಅಂತ. ಇವಳು ಮಾತ್ರ ಹೇಳಿದ್ಲು, ಇದಕ್ಕೆ ಇವನಿಗೆ ಎಲ್ಲ ನಾನು ಹೆಸರಿಡ್ತೇನೆ, ನನ್ನ ಹೆಸರಿನ ಅಕ್ಷರ ಬೇಕು. ಇವತ್ತಿನ ಫ್ಯಾಷನ್. ಆಚಾರ್ಯ, ನನ್ನ ಹೆಂಡತಿ ಹೆಸರು ಕದಿಂದ ಪ್ರಾರಂಭ ಆಗ್ತದೆ, ನನ್ನ ಹೆಸರು ವಾ ಎಂದ ಇದೆ, ಅವುಗಳಿಂದ ಯುಕ್ತವಾದ ಒಂದು ಹೆಸರು ಹುಡುಕೊಡಿ ಅಂತ. ಹುಚ್ಚುತನ. ನಾಮಕರಣ ಧರ್ಮಶಾಸ್ತ್ರದಲ್ಲಿ ಹೇಳಿದ ಕ್ರಮದಲ್ಲಿ ಮಾಡಬೇಕು. ದೇವರ ಹೆಸರನ್ನು ಇಡಬೇಕು. ಗಂಡಸರಿಗೆ ದೇವರ ಹೆಸರನ್ನು ಇಡಬೇಕು, ಹೆಣ್ಣು ಮಕ್ಕಳಿಗೆ ನದಿ ಹೆಸರನ್ನು ಇಡಬೇಕು. ಇದು ಶಾಸ್ತ್ರದ ಒಂದು ಕ್ರಮ. ಅಥವಾ ಲಕ್ಷ್ಮೀ ಹೆಸರನ್ನು ಇಡಬೇಕು. ಈ ರೀತಿ ಕ್ರಮ ಬಿಟ್ಟು ಅವಳು ತನ್ನ ಹೆಸರು ದುಂದುಲಿ, ಅವಳು ಲೀ ತೆಗೆದ್ಲು, ಮುಂದೆ ಕಾರಿ ಅಂತ ಜೋಡಿಸಿದ್ಲು. ತನ್ನ ಮಗನಿಗೆ ಧುಂದುಕಾರಿ ಅಂತ ಹೆಸರಿಟ್ಲು. ಆ ಮೂರ್ಖಳಿಗೆ ಗೊತ್ತಿಲ್ಲ, ಶಾಸ್ತ್ರ ಓದಿರಲಿಲ್ಲ. ಧುಂದು ಅಂತ ನಾವು ದೈತ್ಯ ಅಸುರನ ಹೆಸರಿಟ್ಲು ತನ್ನ ಮಗನಿಗೆ. ರಾವಣ, ಲಂಕೇಶ ಅಂತ ಮಕ್ಕಳಿಗೆ ಹೆಸರಿಡುವಂತೆ. ಒಂದು ಮಾತು ನೆನಪಿಟ್ಟುಕೊಳ್ಬೇಕು, ತಾಯಿಯಿಂದ ಚರಿತ್ರ, ತಂದೆಯಿಂದ ಬುದ್ಧಿಮತ್ತೆ ಮಕ್ಕಳಿಗೆ ಬರ್ತದೆ. ಮಕ್ಕಳನ್ನು ಮಾರುವ ತಾಯಿ ಸಚ್ಚರಿತ್ರಳೆ, ರಾಕ್ಷಸಿ. ಹೀಗಾಗಿ ಧುಂದುಕಾರಿಯಲ್ಲಿ ರಾಕ್ಷಸಿ ಸ್ವಭಾವವೇ ಬಂತು. ಪುಂಸವನ ಮಂತ್ರದಿಂದ ಅಭಿಮಂತ್ರಿತವಾದ ಪವಿತ್ರವಾದ ಗೋವಿನಿಂದ ಹುಟ್ಟಿದ ಗೋಕರ್ಣ ಒಳ್ಳೆ ಜ್ಞಾನಿಯಾಗಿದ್ದಾನೆ. ಗೋಕರ್ಣ ಪಂಡಿತೋ ಜ್ಞಾನಿ ಧುಂದುಕಾರಿ ಮಹಾಕಲಹ. ಮಹಾದುಷ್ಟ. ಅವ್ರ ತಲೆ ಒಡೆ, ಇವ್ರ ತಲೆ ಒಡೆ ಬಾಲ್ಯದಿಂದೇ ಪ್ರಾರಂಭ ಮಾಡಿದ. ಅವ್ರ ಹೆಣ್ಮಕ್ಕಳನ್ನು ಓಡಿಸ್ಕೊಂಡು ಹೋಗು, ಇವರ ಚೋರಿ ಮಾಡು, ಅವ್ರನ್ನ ತಲೆ ಹೊಡೆದ್ರೆ ಹಣ ಕಳ್ಳತನ ಮಾಡು, ವೇಶ್ಯರಿಂದ ಹೋಗಿ ಇದೆಲ್ಲ ಮಾಡ್ತಾಯಿದ್ದ. ಸರಿ ಕೊಡಿ. ಆನಂತರ ಈಗಿನ ಕಾಲ ನಶೆಗಳಿವೆ ಅಲ್ಲ, ಆ ನಶೆಗಳು ಸಿಗರೇಟು, ಪಬ್ಜಿ ಇತ್ಯಾದಿ ಎಲ್ಲ ನಶೆಗಳು ಮನುಷ್ಯನನ್ನು ರಾಕ್ಷಸನನ್ನಾಗಿ ಮಾಡಿಬಿಡ್ತದೆ. ನಯ, ವಿನಯ, ದೇವರ ಭಕ್ತಿ ಎತ್ತ ಎಲ್ಲಗಳನ್ನು ಕಿತ್ತಿ ಹಾಕಿಬಿಡ್ತದೆ. ಆ ವ್ಯಕ್ತಿ ಕೇವಲ ರಾಕ್ಷಸನಾಗ್ತಾನೆ. ಆ ರೀತಿಯಾಗಿ ಧುಂದುಕಾರಿಯಾಗಿದ್ದಾನೆ. ದಿನಾಲು ಧುಂದುಕಾರಿಯಿಂದ ಪೀಡಿತರಾದ ಜನರು ಆತ್ಮದೇವನಿಗೆ ಬಂದು ಹೇಳೋರು, ನಿನ್ನ ಮಗನಿಂದ ಹೀಗಾಯಿತು, ನಿನ್ನ ಮಗನಿಂದ ಹೀಗಾಯಿತು, ನಿನ್ನ ಮಗನನ್ನು ನನ್ನ ಮಗಳಿಗೆ ಅಪಮಾನ ಮಾಡಲಿಕ್ಕೆ ಪ್ರಯತ್ನ ಮಾಡಿದ, ನಿನ್ನ ಮಗ ನನ್ನ ಮಗನಿಗೆ ಹೊಡೆದು ಹಣ ಕೀಳಿದ್ದಾನೆ, ನಿನ್ನ ಮಗ ಕಳ್ಳತನ ಮಾಡಿದ್ದಾನೆ, ನಿನ್ನ ಮಗ ಯಾವುದೋ ಅಯೋಗ್ಯರ ಮನೆಗೆ ಹೋಗ್ತಾನೆ. ಕೇಳಿ 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 ಆತ್ಮದೇವನ ತಲೆ ಕೆಟ್ಟೋಯ್ತು. ಬಾಯಿಂದ ಬಂತು, ಇಂಥ ದುಷ್ಟ ಮಕ್ಕಳು ಹುಟ್ಟುವ ಬದಲಾಗಿ ಹೆಂಡತಿ ಬಂಜೆಯಾಗಿದ್ದರೆ ಬಹಳ ಒಳ್ಳೆಯದು. ಆದ್ದರಿಂದಾಗಿ ಅವನು ಹೇಳ್ತಾನೆ, ದುಷ್ಟ ಮಕ್ಕಳು ಹುಟ್ಟುವ ಬದಲಾಗಿ ಮನುಷ್ಯನಿಗೆ ಮಕ್ಕಳಾಗದೇ ಇರುವುದೇ ಬಹಳ ಒಳ್ಳೆಯದು ಅಂತ ತಿಳ್ಕೊಂಡಂತ. ವಂದ್ಯತ್ವಂತು ಸಮೀಚೀನಂ ದುಷ್ಪುತ್ರೋ ದುಃಖದಾಯಕ.
ದಿನ ಅಳ್ತಾ ಇದ್ದಾನೆ, ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾನೆ. ಗೋಕರ್ಣ ಬಂದು ಹೇಳ್ದ, ಒಳ್ಳೆ ಜ್ಞಾನಿಯಾಗಿದ್ದ, ಅಪ್ಪ ಅಳೋದ್ರಿಂದ ಯಾವುದೂ ಸಾಧಿಸಿದಂತೆ ಆಗೋದಿಲ್ಲ. ನೀ ಮನೆ ಯಜಮಾನ, ನಿನ್ನ ಹೆಂಡತಿ ಮಕ್ಕಳು ಅಧರ್ಮ ಮಾಡ್ತಾ ಇದ್ದಾರೆ, ಇದು ನಿನ್ನ ದೋಷ, ನಿನ್ನ ತಪ್ಪು. ಮನೆ ಯಜಮಾನ ಮನೆಯವರು ಯಾರೂ ಅಧರ್ಮ ಮಾಡದಂತೆ ನೋಡಿಕೊಳ್ಳಬೇಕು. ಇಲ್ಲ ಅವರು ಬಹಳ ಕೆಟ್ಟವರಾಗಿದ್ದರೆ ಅವರನ್ನು ಮನೆಯಿಂದ ಹೊರಗೆ ಹಾಕು, ಇಲ್ಲ ನೀನು ಮನೆ ಬಿಟ್ಟು ಹೊರಡು. ಧರ್ಮ ಅಧರ್ಮ ಒಂದೇ ಮನೆಯಲ್ಲಿ ಇರಲಿಕ್ಕೆ ಸಾಧ್ಯವಿಲ್ಲ. ತಲ್ವಾರಿನ ಒಂದು ತರ್ಕಸ್ನಲ್ಲಿ ಒಂದೇ ತಲ್ವಾರ್ ಇರ್ತದೆ ಹೊರತು ಎರಡು ಉಳಿಯೋದಿಲ್ಲ, ಎರಡು ಹಾಕ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ನಿನಗೆ ಧೈರ್ಯ ಇದ್ದರೆ, ಹೆಂಡತಿ ಮಕ್ಕಳಿಗೆ ಧರ್ಮ ಇದ್ದರೆ ಇರಿ, ಕೆಟೌಟ್ ಅಂತಾನೆ. ಧೈರ್ಯ ಇಲ್ಲದೆ ಇದ್ದರೆ ನೀನು ಮನೆ ಬಿಟ್ಟು ಹೊರಡು, ಸಜ್ಜನ ಸಂಗತಿಯಲ್ಲಿ ಇರು ಅಂತ ಹೇಳಿದ. ಅವನು ಸಜ್ಜನರ ಸಂಗತಿಗೆ ತೀರ್ಥಯಾತ್ರೆಗೆ ಹೊರಟು ಬಿಟ್ಟ. ತಂದೆಗೋಸ್ಕರ ಗೋಕರ್ಣ ಮನೆಯಲ್ಲಿದ್ದ. ಗೋಕರ್ಣನು ಹೊರಟು ಹೋಗಿಬಿಟ್ಟ. ಪ್ರತಿನಿತ್ಯದಂತೆ ಬಂದು, ಅಮ್ಮ ಹೆಂಡ ಕುಡಿಲಿಕ್ಕೆ ವೇಶ್ಯೆಯರ ಹತ್ರ ಹೋಗ್ಲಿಕ್ಕೆ ಹಣ ಕೊಡು. ಇಷ್ಟು ದಿವಸ ಅವಳ ಮಗನ ಮೇಲಿನ ಪ್ರೀತಿ. ಇದು ಪ್ರೀತಿಯಲ್ಲ, ತನ್ನ ಮಕ್ಕಳನ್ನು ಹಾಳು ಮಾಡುವ ಕ್ರಮ. ಅವರಿಗೆ ಅನ್ಯಾಯಕ್ಕೆ ಹಣ ಕೊಡುವುದು ಅಂತಂದರೆ ಅದು ಹೋಟೆಲಿಗೆ ಹೋಗ್ತೇನೆ ಅಂತ ಹಣ ಕೊಡೋದು, ಹೋಟೆಲ್ಗೆ ಹೋಗ್ತೇನೆ ಅಂತ ತಿಳ್ಕೊಂಡು ಅಂತೇಳಿ ಅವರಿಗೆಲ್ಲ ಏನಂತಾರೆ ಅದಕ್ಕೆ ಏನೋ ಸಿಗ್ತದಲ್ಲ, ಪಿಜ್ಜಾ ಗಿಜ್ಜಾ ಅವುಗಳನ್ನು ತರಿಸ್ಕೊಡೋದು, ತಾವೇ ಹೋಗಿ ಕರೆದುಕೊಂಡು ಹೋಗೋದು. ಇದನ್ನು ನಾವೇ ಹಾಳು ಮಾಡ್ತಾ ಇದ್ದೇವೆ ಮಕ್ಕಳನ್ನು. ಮಕ್ಕಳನ್ನು ಹಾಳು ಮಾಡ್ತಕ್ಕಂಥ ಕ್ರಮ ಇದು. ಇಷ್ಟು ದಿವಸ ಅವ್ರು ಗಳಿಸ್ತಾ ಇದ್ರು, ಇಬ್ಬರು ಆ ಹಣ ಎತ್ತಿ ಕೊಡ್ತಾ ಇದ್ಲು. ಇವತ್ತು ಹೇಳ್ತಾಳೆ, ನೋಡಪ್ಪ ಗಳಿಸೋರಿಬ್ಬರು ಹೋಗಿದ್ದಾರೆ, ಉಳಿದ ಹಣ ಒಂದು 2-3 ದಿವಸಕ್ಕೋಸ್ಕರ ಇದೆ. ನಿನ್ನ ಹೆಂಡಕ್ಕೆ ನಾನು ಕೊಟ್ಟರೆ ಊಟ ಏನು ಮಾಡಬೇಕು? ಹೋಗು ದುಡಿ, ಕಲಿಸ್ಕೊಂಡು ಬಾ. ಅಮ್ಮ ಅವೆಲ್ಲ ನನಗೆ ಹೇಳಬೇಡ, ಕಲಿಸಿದ್ಯಾ ನನಗೆ? ಸಣ್ಣವನಿದ್ದಾಗ ಹೊಡೆದು ಕಲಿಸಿದ್ಯಾ? ಮಕ್ಕಳು ನಾಳೆ ನಮಗೆ ಬೈತಾರೆ ನಾವು ಧರ್ಮ ಕಲಿಸ್ತಾ ಇದ್ದರೆ. ಒಬ್ಬ ವ್ಯಕ್ತಿ ದ್ವೇಷದಿಂದ ಕಳ್ಳತನ ಮಾಡಲಿಕ್ಕೆ ಹೋದ, ತಡಿಲಿಕ್ಕೆ ಬಂದಿರತಕ್ಕಂಥ ವ್ಯಕ್ತಿಯನ್ನು ಕೊಂದು ಹಾಕಿದ. ಅವನಿಗೆ ಗಲ್ಲು ಶಿಕ್ಷೆ ಆಯಿತು, ಫಾಸಿ ಶಿಕ್ಷೆ ಆಯಿತು. ಫಾಸಿ ಕೊಡೋಕ್ಕಿಂತ ಮೊದಲು ನಿನ್ನ ಇಚ್ಛೆ ಏನು ಅಂತ ಕೇಳಿದ. ಕೊನೆ ಇಚ್ಛೆ ಏನು? ಏನಿಲ್ಲ, ಒಮ್ಮೆ ಹೋಗಿ ನನ್ನ ತಾಯಿಯನ್ನು ಭೇಟಿ ಆಗಬೇಕಾಗಿದೆ, ನಮ್ಮ ತಂದೆ ತಾಯಿಯನ್ನು ಭೇಟಿ ಆಗಬೇಕಾಗಿದೆ. ಅವನಂದರು, ಕೊನೆ ಕಾಲಕ್ಕೆ ತಂದೆ ತಾಯಿಗಳ ಆಶೀರ್ವಾದ ಬೇಕು ಅಂತ ಕಲಿಸ್ತಾನೇನು ಅಂತ. ಅವನನ್ನು ಮರೆತು ಕರೆದುಕೊಂಡು ಬಂದರು. ಆಗ ಅವನು ಏನು ಹೇಳ್ದ? ನನ್ನ ಈ ಗಲ್ಲು ಶಿಕ್ಷೆಗೆ ನೀವೇ ಕಾರಣರು. ಅವತ್ತು ನಾನು ಮೊದಲೇ ದಿವಸ ಶಾಲೆಗೆ ಹೋಗುವಾಗ ಪೆನ್ಸಿಲ್ಲು ಇತ್ಯಾದಿ ಕಳ್ಳತನ ಮಾಡಿದಾಗ, ಅಥವಾ ಏನೋ ಯಾರ್ದು ಹಣ ತೆಗೆದುಕೊಂಡಾಗ, ನಿಮ್ಮ ಪಾಕೆಟಿಂದ ಹಣ ತೆಗೆದಾಗ, ಅವತ್ತೇ 4 ಕಪಾಳಿಗೆ ಕೊಟ್ಟು ಬುದ್ಧಿ ನೀವು ಕಲಿಸಿದ್ದರೆ ನಾನು ಕಳ್ಳನಾಗ್ತಿರಲಿಲ್ಲ, ಖೂನಿ ಮಾಡ್ತಿರಲಿಲ್ಲ, ಈ ಗಲ್ಲಿಗೆ ಹೋಗ್ತಿರಲಿಲ್ಲ. ನನಗೆ ಈ ಗಲ್ಲಿಗೆ ನೀವೇ ಕಾರಣರು ಅಂತ ಹೇಳಿ ಅವನು ನಾನು ಕರ್ಕೊಂಡು ಹೋಗ್ರಿ ಅಂತ. ಇವತ್ತು ನಮ್ಮ ಮಕ್ಕಳನ್ನು ಹಾಗೆ ನಾವು ಮಾಡ್ತಾ ಇಲ್ವೇ? ಒಬ್ಬರು ಇಬ್ಬರು ಅಂತೇಳಿ ಅತಿ ಪ್ರೀತಿ ಮಾಡಿ ಅವ್ರು ಬೇಡಿದ್ದಕ್ಕೆ ಎಲ್ಲ ಹಣ, ಅವ್ರು ಮಾಡಿದ ತಪ್ಪಿಗೆ ಎಲ್ಲ ಕ್ಷಮೆ ಮಾಡ್ತಾಯಿದ್ದೆ ಇಲ್ಲ. ಆತ್ಮದೇವ ಮನೆ ಬಿಟ್ಟು ಆಗ ಅವನು ಹೇಳ್ದ, ನನಗೆ ಮೊದಲೇ ದಿನ ಬಾಲ್ಯದಲ್ಲೇ ಕಲಿಸ್ಬೇಕಾಗಿತ್ತು, ಶಾಲೆ ಕಳಿಸ್ಲಿಲ್ಲ, ನಾ ಕೇಳಿದ್ದು ಕೊಟ್ಟು, ನಾ ಈಗೆಲ್ಲ ನೌಕರಿ ಮಾಡ್ಲಿಕ್ಕೆ ಆಗೋದಿಲ್ಲ, ಹಣ ಕೊಡ್ತೀಯೋ ಇಲ್ಲೋ ಅಂತ ಕೇಳ್ದ. ದುಂದಲು ಹೇಳಿದ್ಲು, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ. ಹೇಗೆ ಕೊಡೋದಿಲ್ಲ ನೋಡ್ತೇನೆ ಅಂತ. ಅಲ್ಲಿ ನೀರು ಕಾಯಿಸ್ಲಿಕ್ಕೆ ಕಟ್ಟಿಗೆಯಿಂದ ನೀರು ಕಾಯಿಸ್ತಾಯಿದ್ರು, ಉರಿಯೋ ಕಟ್ಟಿಗೆ ತೆಗೆದುಕೊಂಡು ಅಮ್ಮನಿಗೆ ಹೊಡೆದ, ಕೈಯಲ್ಲಿ ಹಣ ಕಳಿಸ್ಕೊಂಡು ಹೋದ. ದುಂದಲಿ ವಿಚಾರ ಮಾಡಿದ್ಲು, ನಾ ಎಚ್ಚರಿ ಇದ್ದಾಗಲೇ ಈ ಮಗ ಯಾವನಿಗೋಸ್ಕರ ಇಷ್ಟೆಲ್ಲ ಪ್ರೀತಿ ಮಾಡಿದ್ದೆ, ಅವನಿಗೆ ಉರಿಯೋ ಕಟ್ಟಿಯಿಂದ ಹೊಡೆದಿದ್ದಾನೆ. ಹೌದು, ನಮ್ಮ ಈ ಅಯೋಗ್ಯ ಪ್ರೀತಿ ನಾಳೆ ಮಕ್ಕಳೇ ನಮ್ಮನ್ನು ಕೊಲ್ತಾರೆ, ಕೆಟ್ಟವರಾಗಿದ್ದರೆ, ನಾವು ಸಂಸ್ಕಾರ ಕೊಡದೇ ಇದ್ದರೆ. ಆಗ ಅವಳು ಹೇಳಿದ್ಲು, ಇಂಥ ಮಗನಿಂದ ನಾಳೆ ಮಲೆಕೊಂಡ ಕುತ್ತಿಗೆ ಸಿಗ್ಬೋದು, ಇವನಿಂದ ನಾನು ಯಾಕೆ ಸಾಯಬೇಕು ಅಂಥೇಳಿ ಬಾವಿ ಹಾರಿ ಪ್ರಾಣ ಬಿಟ್ಟಿದ್ದಾಳೆ. ಇವತ್ತು ಬಾವಿ ಹಾರಬೇಕಂದ್ರೆ ಬಾವಿ ಸಿಗೋದಿಲ್ಲ, ಬಸ್ಸು ಟ್ರೈನು ಅಂತಂತಾರೆ. ತಾತ್ಪರ್ಯ ಹಾಗಲ್ಲ. ಆತ್ಮಹತ್ಯೆ ಅಲ್ಲ, ದೇವರನ್ನು ನಂಬಿದರೆ ನಾವು ಎಲ್ಲರೂ ಒಳ್ಳೆಯದಾಗ್ತದೆ.
ಆಗ ಅವನಿಗೇನಾದರೂ ದುಃಖ ಐತೆ? ಆಗಲಿಲ್ಲ. ಯಾವ ಹೆಣ್ಮಕ್ಳ ಜೊತೆಗಿದ್ದ ಆ ವೇಶ್ಯೆಯರನ್ನು ತನ್ನ ಮನೆಯಲ್ಲೇ ತಂದಿಟ್ಕೊಂಡ. ಈಗಿನ ಹುಡುಗರಿಗೆ ವೇಶ್ಯೆ ಅಂದರೆ ಅರ್ಥ ಆಗೋದಿಲ್ಲ, ಕಾಲ್ಗರ್ಲ ಅಂತ ಹೇಳಿದ್ರೆ ಅರ್ಥ ಆಗ್ತದೆ. ಮನೆಯಲ್ಲೇ ತಂದಿಟ್ಕೊಂಡು ಕೂತು ಉಂಡರೆ ಕುಡಿಕೆ ಹೊನ್ನೂ ಸಾಲದು. ಮನೆಯ ಅವನ ಹಣ ಎಲ್ಲ ಖಾಲಿ ಆಯಿತು. ಬಂಗಾರ ಮಾರಿಕೊಂಡ, ಎಲ್ಲ ಮಾರಿಕೊಂಡ. ಮನೆ ಮಾರಬೇಕು ನನ್ನ ಹೆಸರಿನಲ್ಲಿ ಇರಲಿಲ್ಲ, ಮಾರಲಿಕ್ಕಾಗಲಿಲ್ಲ. ಆಗ ಅವ್ರು ಕೇಳಿದರು, ನಾಳೆ ಹಣ ಎಲ್ಲಿಂದ ತರ್ತಿ? ಅವನು ಹೇಳ್ದ, ಇಲ್ಲ, ನೀವು ಇಷ್ಟು ದಿವಸ ನಿಮ್ಮನ್ನು ನಾನು ಪರಿಪಾಲನೆ ಮಾಡಿದ್ದೇನೆ, ಈಗ ನಾನು ಕಷ್ಟದಲ್ಲಿದ್ದೇನೆ, ನನ್ನ ನಮ್ಮನ್ನು ಕೈ ಬಿಡಬೇಡಿ ನೀವು. ಮೂರ್ಖ, ನಮ್ಮಂಥವ್ರ ಕೈ ಬಿಡುವುದೇ ನಮ್ಮ ಧರ್ಮ. ಹಣ ಸಿಕ್ಕಲ್ಲಿ ಹೋಗ್ತಕ್ಕಂಥವರು, ಕಷ್ಟದಲ್ಲಿಯೂ ಸುಖದಲ್ಲಿಯೂ ಜೊತೆಯಲ್ಲಿರ್ತಕ್ಕಂಥವಳು ಅಗ್ನಿಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿ ಮಾತ್ರ. ಅದನ್ನಿನ್ನೆ ಅರ್ಥ ಮಾಡಿಕೊಳ್ಳಲಿಲ್ಲ. ಆದ್ದರಿಂದಾಗಿ ನಾವು ಹೊರಟೋಗ್ತೇವೆ ಇವತ್ತು. ಅವನಿಂದ ಹೊರಟೋಗಬೇಡಿ, ಕಳ್ಳತನ ಮಾಡಿ ಆದರೂ ತಂದು ನಿಮಗೆ ಬೇಕಾದೆಲ್ಲ ತಿನಿಸು ಮಿನಿಸು ಎಲ್ಲ ಮಜಾ, ನಿಮ್ಗೆ ಬೇಕಾದ್ರೆ ಹಣ ಕೊಡ್ತೇನೆ. ರಾತ್ರಿ ಮಲೆಕೊಂಡಾಗ ಅವರು ವಿಚಾರ ಮಾಡಿದರು, ನಾಳೆ ಅವನು ಕಳ್ಳತನ ಮಾಡ್ತಾನೆ. ಆನಂತರ ಪೊಲೀಸರು ಬರ್ತಾರೆ, ರಾಜರಕ್ಷಕರು ಬರ್ತಾರೆ. ಅವನ ಜೊತೆಗೆ ನಮ್ಮನ್ನು ಅರೆಸ್ಟ್ ಮಾಡ್ಕೊಂಡು ತೆಗೆದುಕೊಂಡು ಹೋಗ್ತಾರೆ. ಇವನಿಗೋಸ್ಕರ ನಾವ್ಯಾಕೆ ಕಷ್ಟಪಡಬೇಕು? ಆದರೆ ಇವನ್ನ ಹೋದಲ್ಲಿ ಬೆನ್ನತ್ತಾನೆ. ಅದಕ್ಕೆ ನಾವು ಇವನನ್ನು ಬಿಟ್ಟು ಹೋಗಬೇಕು ಅಂತಂದರೆ ನಾವು ಹೋದ ಕಡೆಯಲ್ಲಿ ಇವನು ಬೆನ್ನತ್ತಾನೆ. ಆದ್ದರಿಂದಾಗಿ ಇವನನ್ನು ಮುಗಿಸೇ ಬಿಡೋಣ ಅಂತ ತಿಳ್ಕೊಂಡಂಥೇಳಿ ಆ ವೇಶ್ಯೆಯರು ನಿರ್ಧಾರ ಮಾಡಿ ಅವನ ಕೊರಳಿಗೆ ಹಗ್ಗವನ್ನು ಕಟ್ಟಿ ಜಂತಿಯಲ್ಲಿ ಹಾಕಿ ಜಗ್ತಾರೆ, ಅರ್ಥಾತ್ ನೇಣು ಹಾಕ್ತಾರೆ. ಆದರೆ ಪಾಪಿಗೆ ಬೇಗನೆ ಪ್ರಾಣ ಹೋಗೋದಿಲ್ಲ. ಅದಕ್ಕೋಸ್ಕರ ಉರಿಯುವ ಕಟ್ಟಿಗೆ ತೊಗೊಂಡು ಬಂದು ಅವನ ಮುಖಕ್ಕೆ ಹಚ್ತಾರೆ. ಅವನು ಸತ್ತೋಗ್ತಾನೆ. ತಾಯಿಗೆ ಉರಿಯುವ ಕಟ್ಟಿಗೆಯಿಂದ ಹೊಡೆದಿದ್ದ. ಆದ್ದರಿಂದಾಗಿ ಇದರ ಪಾಪದ ಅನುಭವವನ್ನು ಇದೇ ಜನ್ಮದಲ್ಲಿ ಮಾಡಿದ. ಏಕೆಂದರೆ ಶಾಸ್ತ್ರ ಹೇಳ್ತದೆ, ಅತ್ಯುತ್ಕಟೆ ಪುಣ್ಯಪಾಪೈ ಸದ್ಯೈವ ಫಲಮಶ್ನುತೆ. ಪುಣ್ಯ ಪಾಪ ಅತಿಯಾಗಿ ಮಾಡಿದ್ದಾರೆ, ಅತಿ ಪುಣ್ಯದ ಫಲ ಈಗೇಲಿ ಪಡಿತೇವೆ, ಅತಿ ಪಾಪದ ಫಲವು ಇದೇ ಜನ್ಮದಲ್ಲಿ ಪಡಿತೇವೆ. ಅವ್ರು ಹೋಗಿಬಿಟ್ರು. ಆ ಹೆಣ್ಣನ್ನು ಸಂಸ್ಕಾರ ಮಾಡೋರು ಯಾರು? ಅಲ್ಲೇ ಕೊಳೆತೋಯ್ತು. ಊರವ್ರು ಯಾರೂ ಬರಲಿಲ್ಲ. ನಂತರ ಅದು ಹಂದಿ, ನಾಯಿ, ನರಿ, ಆನಂತರ ಕಸಗಳು, ಜನ ಎಲ್ಲ ಕಸ ಎಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಯಾವ ಸ್ಥಳದಲ್ಲಿ ದಿನಾಲು ವೈಶ್ವದೇವ ನಡೀತಾ ಇತ್ತು, ದೇವರ ಪೂಜೆ ನಡೀತಾ ಇತ್ತು, ಗೋಕರ್ಣನ ಶಾಸ್ತ್ರಚಿಂತನೆ ನಡೀತಾ ಇತ್ತು, ಆ ಮನೆ ಇವತ್ತು ಸ್ಮಶಾನವಾಗಿತ್ತು. ಹಿಂದಿನ ಕಾಲದ ಹಿರಿಯರ ಹೋದ ನಂತರ ಕೆಲವು ಮನೆಗಳು ಹಾಗೇ ಆಗಿವೆ. ಇವತ್ತು ಆ ಮನೆಯಲ್ಲಿ ಟೇಬಲ್ ಬಂದಿದೆ. ಎಂಜಲು ರೀತಿಯಾಗಿರ್ತಕ್ಕಂಥ ಎಂಜಲು ಮುಸುರಿಗೆ ಯಾವ ಅರ್ಥ ಉಳಿದಿಲ್ಲ. ಆನಂತರ ಅಪೇಯ ಪಾನ ಅಪೇಕ್ಷ ಭಕ್ಷಣಗಳು ನಡೀತಾ ಇವೆ. ದುರ್ದೈವ ಇರಲಿ. ಕ್ರಮವಾಗಿ ಸಂಚಾರದಲ್ಲಿದ್ದ ಗೋಕರ್ಣನಿಗೆ ಗೊತ್ತಾಯಿತು, ತಂದೆ ವಯಸ್ಸಾದ್ದರಿಂದ ಹೋಗಿದ್ದಾರೆ. ಆಗ ಅವ್ರದ್ದು ದೈಹಿಕ ಕ್ರಿಯೆಗಳನ್ನೆಲ್ಲವನ್ನೂ ಮಾಡಿದ. ತಾಯಿ ಹೋದ ಸುದ್ದಿಯೂ ಗೊತ್ತಾಯಿತು, ಅವಳಿಗೂ ಅಂತ್ಯಕ್ರಿಯೆಗಳನ್ನೆಲ್ಲ ಮಾಡಿದ. ಆನಂತರ ಕರುಣೋಪಕರಣವಾಗಿ ಧುಂದುಕಾರಿಯೂ ಕೂಡ ಮೃತನಾದ ಸುದ್ದಿ ಗೊತ್ತಾಯಿತು. ಅವರಿಗೋಸ್ಕರ ಎಲ್ಲ ಕಾರ್ಯವನ್ನು ಮಾಡಿ ಹೇಗೂ ಮನೆ ಖಾಲಿ ಬಿದ್ದಿದೆ, ಅದನ್ನು ಯಾರಾದರೂ ಬಡವರಿಗೆ ಕೊಟ್ಟಾಯಿತು ಅಂತ ತಿಳ್ಕೊಂಡಂತೇಳಿ ತಮ್ಮ ಊರಿಗೆ ಬಂದ. ಊರಿಗೆ ಬಂದಾಗ ರಾತ್ರಿ ಆಗಿತ್ತು. ಮನೆ ಕಡೆ ಹೋಗಬೇಕು ಅಂದರೆ ಭಯಂಕರ ದುರ್ಗಂಧ ಬರ್ತಾಯಿತ್ತು. ಹಾದಿ ತಪ್ಪಿದ್ದೇನು ಅಂತ ತಿಳ್ಕೊಂಡಂತ ಹೇಳಿ ಯಾರಿಗೂ ಕೇಳಿದ. ಇಲ್ಲಿ ಆತ್ಮದೇವ ಅಂತ ಅನ್ನೋರು ಮನೆ ಇತ್ತು, ಅಲ್ಲಿ ಹೋಗ್ಬೇಕಾಗಿದೆ. ಅಲ್ಲಿ ಯಾಕೆ ಹೋಗ್ತಿ? ಅದು ಸ್ಮಶಾನ ಆಗಿದೆ. ಅವನು ಉರ್ಲು ಹಾಕ್ಕೊಂಡು ಸತ್ತು ಹೋಗ್ಬಿಟ್ಟ. ಆ ನಂತರ ಯಾರು ಮಾಡಿಲ್ಲ ಹಾಗಿಲ್ಲ, ಎಲ್ಲ ನರಿಗಳು ಹಂದಿಗಳು ಎಲ್ಲ ಅಲ್ಲಿ ತಿರುಗಾಡ್ತಾ ಇವೆ ಅಂತ ಭಾಳ ದುಃಖ ಆಯಿತು. ಅಲ್ಲೇ ಒಂದು
ಮರದ ಕೆಳಗಿರದ ಕಟ್ಟೆ ಮೇಲೆ ರಾತ್ರಿ ಮಲ್ಕೊಳ್ಳಬೇಕು, ಬೆಳಗ್ಗೆ ಎದ್ಮೇಲೆ ಮನೆ ಸ್ವಚ್ಛ ಮಾಡಿಸ್ಬೇಕು ಅಂತ ವಿಚಾರ ಮಾಡುವಾಗ ರಾತ್ರಿ ನಿದ್ದೆ ಬರ್ತಾ ಇಲ್ಲ. ಅಷ್ಟರಲ್ಲಿ ಅಯ್ಯೋ ಬಾಯಾರಿಕೆ, ಅಯ್ಯೋ ಹಸಿವೆ, ಅಯ್ಯೋ ಹಸಿವೆ, ಪೀಡೆ, ಏನಾದರೂ ಮಾಡಿ ಧ್ವನಿ ಕೇಳಿಸ್ತು. ಜ್ಞಾನದೃಷ್ಟಿಯಿಂದ ನೋಡಿದ ಒಂದು ಅಕ್ರಾಳ ವಿಕ್ರಾಳ ರೂಪ, ಕೇವಲ ಸ್ಕೆಲ್ಟನ್, ಅದು ಚೀರ್ತಾ ಇದೆ. ಯಾರು ನೀನು? ಪರಿಚಯ ಹತ್ತಲಿಲ್ವೇ? ನಾನು ನಿನ್ನ ಸಹೋದರ ದುಂದುಕಾರಿ. ಹಾಗಾದ್ರೆ ನಿನಗೆ ಈ ಗತಿ ಹೇಗೆ ಬಂತು? ಎಲ್ಲನೂ ಅವ್ರದ್ದು ದೇಹ ಕ್ರಿಯೆಗಳಿಗೆ ಎಲ್ಲವನ್ನೂ ನಾನು ಮಾಡಿದ್ದೆ, ದಾನ ಧರ್ಮ ಪ್ರತಿಯೊಂದು, ಸದ್ಗತಿ ಸಿಗಬೇಕು ಅಂಥೇಳಿ. ಇಲ್ಲ, ನನಗಂತೂ ಈ ಪರಿಸ್ಥಿತಿ ಬಂದಿದೆ. ಆಗ ಅವನು ಪ್ರತಿಜ್ಞೆ ಮಾಡಿದ, ಔರ್ಧ್ವದೇಹಿಕ ಕ್ರಿಯೆಗಳನ್ನು ಮಾಡಿದರೂ ಸದ್ಗತಿಯಾಗದೇ ಇದ್ದಾಗ ಏನು ಉಪಾಯ ಸದ್ಗತಿಗೆ? ಅದು ಗೊತ್ತಾಗದೇ ಹೊರತು ನಾಳಿನ ಬೆಳಕೆ ಆಗೋದು ಬೇಡ, ಬೆಳಗಾಗೋದೇ ಬೇಡ ಅಂತೇಳಿ. ಆಗ ಬ್ರಹ್ಮದೇವರು ಪ್ರತ್ಯಕ್ಷರಾಗಿ ಹೇಳ್ತಾರೆ, ಕಾಲದ ಗತಿ ನಿಲ್ಲಿಸಿದರೆ ಅನೇಕ ಜನರ ನಿತ್ಯ ನಿಯಮಿತ ಕರ್ಮಗಳು ಲೋಪವಾಗ್ತದೆ. ಯಾಕೆ ಈ ರೀತಿಯಾಗಿರ್ತಕ್ಕಂಥ ಹಠ ಅಂತ ಕೇಳ್ತಾರೆ. ಇಲ್ಲ, ನಾನು ಔರ್ಧ್ವದೇಹಿಕ ಕ್ರಿಯೆ ಮಾಡದಿರೂ ನನ್ನ ಸಹೋದರನಿಗೆ ಉದ್ಧಾರ ಆಗಿಲ್ಲ. ಇಲ್ಲ, ಅವನ ಪಾಪ ಬಹಳ ಇದೆ, ಅದಕ್ಕೋಸ್ಕರ ಆ ಔರ್ಧ್ವದೇಹಿಕ ಕ್ರಿಯೆಗಳು ಸಾಕಾಗೋದಿಲ್ಲ. ಹಾಗಾದ್ರೆ ಏನು ಮಾಡಲಿ? ಅವನ ಹೆಸರಿನಲ್ಲಿ ಭಾಗವತ ಸಪ್ತಾಹ ಮಾಡಿ ಆ ಪುಣ್ಯವನ್ನು ಧಾರೆ ಎರೆದು ಕೊಡು. ಗೋಕರ್ಣ ಯಾಕೆಂತಂದರೆ ಶ್ರೀಮದ್ ಭಾಗವತಾಖ್ಯೋಯಂ ಪ್ರೇತಪೀಡಾ ವಿನಾಶಿನಿ. ಅವನು ತನ್ನೆಲ್ಲ ಮನೆಗಳನ್ನು ಸ್ವಚ್ಛ ಮಾಡಿಸಿ, ಎಲ್ಲ ಮಾಡಿಸಿ ಸಾರಿಸಿ, ಯೋಗ್ಯ ಬ್ರಾಹ್ಮಣರನ್ನು ಕರೆದು, ಎಲ್ಲ ಶ್ರೋತೃಗಳನ್ನು ಕರೆದು ವಿಧಿಪೂರ್ವಕವಾಗಿ ಭಾಗವತ ಸಪ್ತಾಹವನ್ನು ಮಾಡಿ ಅವನಿಗೆ ಈ ಪುಣ್ಯವನ್ನು ಧಾರೆ ಎರೆದು ಕೊಟ್ಟ. ಭಾಗವತ ಮಂಗಲ ಆಯಿತು. ಅಷ್ಟರಲ್ಲಿ ಒಬ್ಬ ದಿವ್ಯ ವ್ಯಕ್ತಿ, ಮೈತುಂಬ ಆಭರಣ, ಒಳ್ಳೆಯ ಪರ್ಸ್ನಾಲಿಟಿ, ಸಾತ್ವಿಕ ಕಳೆ, ಬಂದು ಹೇಳ್ದ, ಗೋಕರ್ಣ ನಡೆ. ಯಾರಪ್ಪ ನೀನು? ಎಲ್ಲಿ ಕರೀತಾ ಇದ್ದಿ? ನಾನು ನಿನ್ನ ಅಣ್ಣ ದುಂದುಕಾರಿ. ನೀನು ಕೊಟ್ಟ ಭಾಗವತದ ಪುಣ್ಯದಿಂದ ನನ್ನ ಎಲ್ಲ ಪಾಪಗಳು ಹೊರಟೋಗಿ ದಿವ್ಯ ಶರೀರ ಬಂದಿದೆ. ನನ್ನನ್ನು ನಿನ್ನನ್ನು ಕರೆದುಕೊಂಡು ಹೋಗೋದಕ್ಕೋಸ್ಕರ ದೇವ ವಿಮಾನ ಬಂದಿದೆ, ನಡೆ ಅಂತ ತಿಳ್ಕೊಂಡು. ಗೋಕರ್ಣ ನೋಡ್ತಾನೆ, ಎರಡೇ ವಿಮಾನ. ದಿನಾಲು ಭಾಗವತಕ್ಕೆ 100 ಜನ ಬರ್ತಾಯಿದ್ರು. ದೇವದೂತರಿಗೆ ಕೇಳಿದ, ಎರಡೇ ವಿಮಾನ ಯಾಕೆ, ಇವರಿಗೆ ಯಾಕೆ ಕರ್ಕೊಂಡು ಬರಲಿಲ್ಲ? ಅವ್ರು ಹೇಳಿದರು, ನೀನು ಎಷ್ಟು ಶ್ರದ್ಧೆಯಿಂದ ಹೇಳಿದೆ, ಅವನು ಉದ್ಧಾರ ಆಗಬೇಕು ಅಂತ ಎಷ್ಟು ಶ್ರದ್ಧೆಯಿಂದ ಕೇಳಿದ, ಅಷ್ಟು ಆ ಒಂದು ಏಕಾಗ್ರತೆ ಇರಲಿಲ್ಲ. ಇವ್ರ ಸಾಧನೆ ಇನ್ನೂ ಬಾಕಿ ಇದೆ. ಹಾಗಾದರೆ ಅವನನ್ನು ಕರೆದುಕೊಂಡು ಹೋಗಿ ಪುನಃ ಭಾಗವತ ನಾನು ಹೇಳ್ತೇನೆ. ಇವರೆಲ್ಲರಿಗೂ ವಿಮಾನ ಬರುವವರಿಗೂ ನಾನು ಹೇಳಿ ಆನಂತರ ಅವ್ರ ಜೊತೆಯಲ್ಲಿ ಬರ್ತೇನೆ. ಸಜ್ಜನರು ಎಷ್ಟು ತ್ಯಾಗ ಮಾಡ್ತಾರೆ ಕಲ್ಪನೆ ಮಾಡಿಕೊಳ್ಬೇಕು. ಆದ್ದರಿಂದಾಗಿ ಮುಂದಿನ ಜನ್ಮ ಒಳ್ಳೆಯ ಜನ್ಮ ಬರಬೇಕು, ಬ್ರಾಹ್ಮಣ ಜನ್ಮ ಬರಬೇಕು, ನಮ್ಮ ಸಾಧನೆ ಮುಂದುವರಿಯಬೇಕು ಅಂತ ಇಚ್ಛೆ ಇದ್ದರೆ, ಭಗವಂತನ ಅನುಗ್ರಹದಿಂದ ನಾವು ಮೋಕ್ಷ ಪಡೆಯಬೇಕು ಅಂತಿದ್ದರೆ ಭಾಗವತನ್ನು ಪುನಃ ಕೇಳ್ತಿರಬೇಕು. ಶ್ರೀಮದ್ ಭಾಗವತಾಖ್ಯೋಯಂ ಪ್ರೇತಪೀಡಾ ವಿನಾಶಿನಿ. ಮುಂದಿನ 7 ಜನ್ಮ ಸಪ್ತ ಜನ್ಮ ಭಯದ್ವಿಪ್ರಹ ಧನಾಢ್ಯೋ ವೇದಪಾರಗ. ಅದಕ್ಕೋಸ್ಕರ ಭಾಗವತ ಕೇಳಿದ್ರು. ಸ್ಕಂದ ಪುರಾಣದಲ್ಲಿ ಇನ್ನೂ 2 ಸಣ್ಣ ಕಥೆಗಳು ಬರ್ತವೆ. ಆಯಿತು, ಮನೆ ಪವಿತ್ರವಾಗಿರಬೇಕಲ್ಲ, ದಿನಾಲು ಭಾಗವತ ಪಾರಾಯಣ ಮಾಡಬೇಕಾದ್ರೆ ಹಾಗಾದ್ರೆ ಮಂದಿರದಲ್ಲಿ ಹೋಗಿ ಪಾರಾಯಣ ಮಾಡಬೇಕೆ? ಇಲ್ಲ, ನಿನ್ನ ಮನೆಯೂ ಮಂದಿರವಾಗ್ತದೆ. ಅಲ್ಲಿ ಕಥೆ ಬರ್ತದೆ, ಎಲ್ಲಿ ಶ್ರೀಕೃಷ್ಣ ತಾನು ಪರಂಧಾಮಕ್ಕೆ ಹೋಗುವ ಪೂರ್ವದಲ್ಲಿ ತನ್ನ ಯದುಕುಲವನ್ನು ಉಪಸಂಹಾರ ಮಾಡಿ ತಾನು ಪರಂಧಾಮಕ್ಕೆ ಹೊರಟೋಗ್ತಾನೆ. ಅವನ ವಂಶದಲ್ಲಿ ಯಾರೂ ಉಳಿಯೋದಿಲ್ಲ. ಅವನ ಮೊಮ್ಮಗ ವಜ್ರನಾಭ ಒಬ್ಬ ಉಳಿತಾನೆ. ಅವನನ್ನು ಆ ಕಾಲದಲ್ಲಿ ಪಾಂಡವರು ಮಥುರೆಯಲ್ಲಿ, ಯಾಕೆ ಸಮುದ್ರದಲ್ಲಿ, ದ್ವಾರಕೆ ಸಮುದ್ರದಲ್ಲಿ ಹೊರಟೋಗ್ಬಿಟ್ಟಿತ್ತು, ಮಥುರೆಯಲ್ಲಿ ಅವನಿಗೆ ರಾಜ್ಯಾಭಿಷೇಕ ಮಾಡ್ತಾರೆ. ಆದರೆ ಏನು ಕರ್ಮವೋ ಗೊತ್ತಿಲ್ಲ. 5-6 ವರ್ಷ ಮಳೆ ಆಗಲಿಲ್ಲ, ಬರಗಾಲ, ಸಂಪೂರ್ಣ ರಾಜಕೋಶ ಖರ್ಚಾಯಿತು. ಆದರೆ ಮಳೆಯಿಲ್ಲ, ಜನರಿಗೆ ಎಲ್ಲಿಂದ ಧಾನ್ಯ ಕೊಡಬೇಕು? ಭಾಳ ಪೀಡೆ ಆಯಿತು. ಕೃಷ್ಣನ ಮೊಮ್ಮಗನಾಗಿ ನಾನು ಪ್ರಜೆಗಳನ್ನು ಪಾಲನೆ ಮಾಡಲಿಕ್ಕೆ ಆಗ್ತಾ ಇಲ್ಲಲ್ಲ ಅಂತ ಹೇಳಿ ಆ ಕಾಲದಲ್ಲಿ ಅವನು ಚಿಂತೆ ಮಾಡ್ತಾ ಇರುವಾಗ ನಾರದರ ಭೇಟಿಯಾಯಿತು.
ನಾರದರಿಗೆ ಕೇಳಿದ ಹೀಗೇಕೆ ಅಂಥೇಳಿ, ಕೃಷ್ಣನನ್ನೇ ಕೇಳೋನು ನಡೆ ಅಂತ ತಿಳ್ಕೊಂಡು ಅಂತೇಳಿ. ಕೃಷ್ಣ ಪರಂಧಾಮಕ್ಕೆ ಹೋಗಿದ್ದಾನೆ, ಎಲ್ಲಿ ಭೇಟಿಯಾಗ್ತಾನೆ? ಇಲ್ಲ, ಯಮುನಾ ನದಿಯ ತೀರದಲ್ಲಿ ಮಧುವನಕ್ಕೆ ದಿನಾಲು ಆ ಎಲ್ಲ ಭಕ್ತರಿಗೆ ರಾಸಕ್ರೀಡೆಯ ಆನಂದ ಕೊಡೋದಕ್ಕೋಸ್ಕರ ಕೃಷ್ಣ ತಪ್ಪದೇ ಬರ್ತಾನೆ. ಅಲ್ಲಿ ಹೋಗೋಣ ನಡೆ. ಅಲ್ಲಿ ಹೋಗಿ ಕೃಷ್ಣನ ಭೇಟಿ ಆಯಿತು. ಯಾಕಪ್ಪ ವಜ್ರನಾಭ ಏನು ಬಂದೆ ಅಂತ ಕೇಳಿ, ಹೀಗಾಗಿದೆ, ಅದಕ್ಕೋಸ್ಕರ ಸಂಪೂರ್ಣ ಮಥುರೆಯಲ್ಲಿ ಬರಗಾಲ ಬಿದ್ದಿದೆ. ನೋಡು, ಮಥುರೆ ಬರಗಾಲಕ್ಕೆ ಕಾರಣ ಕಂಸನು ಮಾಡಿದ ಪಾಪದ ಫಲ ಅದು. ರಾಜರು ಪಾಪ ಮಾಡಿದರೆ ಪ್ರಜೆಗಳು ದುಃಖ ಅನುಭವಿಸಬೇಕಾಗ್ತದೆ. ಹಾಗಾದರೆ ಏನು ಉಪಾಯ ಮಾಡಲಿ? ಎಲ್ಲಿ ನಾನು ಇರ್ತೇನೆ ಅಲ್ಲಿ ಬರಗಾಲ ಇರೋದಿಲ್ಲ, ಬಡತನ ಇರೋದಿಲ್ಲ. ನಿನ್ನ ನಗರದ ಪ್ರತಿಯೊಂದು ಮನೆಯಲ್ಲಿಯೂ ನಾನು ಬರುವಂತೆ ಮಾಡು, ಆಗ ಎಲ್ಲ ಬರಗಾಲ ಹೊರಟೋಗ್ಬಿಡ್ತದೆ. ಬರುವಂತೆ ಮಾಡಿ, ಬಾ ಇರು. ಇಲ್ಲ, ನನ್ನ ಅವತಾರ ಕಾರ್ಯ ನಾನು ಮುಗಿಸ್ಕೊಂಡಿದ್ದೇನೆ. ಆದರೆ ನಾನು ಪರಂಧಾಮಕ್ಕೆ ಹೋಗುವಾಗ ಒಂದು ತೇಜವನ್ನು ನಾನು ಭಾಗವತದಲ್ಲಿಟ್ಟಿದ್ದೇನೆ, ಇನ್ನೊಂದು ಭಗವದ್ಭಕ್ತರ ಹೃದಯದಲ್ಲಿಟ್ಟಿದ್ದೇನೆ, ಆನಂತರ ಒಂದು ಗೋಪಾಲ ಮಂತ್ರದಲ್ಲಿಟ್ಟು ನಾನು ಪರಂಧಾಮಕ್ಕೆ ಹೋಗಿದ್ದೇನೆ. ಅವರು ಪ್ರತಿಯೊಬ್ಬರ ಮನೆಯಲ್ಲಿ ಭಾಗವತ ಪುಸ್ತಕ ಇರುವಂತೆ ಮಾಡು. ಶೋಕೇಸ್ನಲ್ಲೆಲ್ಲ ದಿನಾಲೊಂದು ಅರ್ಧ ಶ್ಲೋಕ ಓದಲಿ, ಕಾಲ ಶ್ಲೋಕ ಓದಲಿ. ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಆ ಭಾಗವತದಿಂದ ಉತ್ಪನ್ನವಾಗಿರ್ತಕ್ಕಂಥ ಶ್ಲೋಕದ ಪಾರಾಯಣ ಆದ ಭಾಗವತರ ಶ್ಲೋಕ ಪಾರಾಯಣ ಮಾಡ್ತಾ ಇದ್ದರೆ ಎಲ್ಲ ರೀತಿಯಾಗಿರ್ತಕ್ಕಂಥ ಪೀಡೆಗಳು ದೂರವಾಗಿ ಮನೆ ಸುಭಿಕ್ಷವಾಗ್ತದೆ, ಸಿರಿವಂತನಾಗ್ತಾನೆ ಮನುಷ್ಯ, ಸುಖ ಸಮೃದ್ಧಿಗಳು ಸಿಗ್ತದೆ. ಹಾಗೆ ಆಗಲಿ ಅಂತ ತಿಳ್ಕೊಂಡು ಅಂಥೇಳಿ ಅವನೆಲ್ಲರ ಮನೆಯಲ್ಲಿ ಭಾಗವತದ ವ್ಯವಸ್ಥೆಯನ್ನು ಮಾಡಿದ್ದಾನೆ. ಭಾಗವತಾಖ್ಯೋಯಂ ಸಾಕ್ಷಾತ್ ಶ್ರೀ ಶ್ರೀಕೃಷ್ಣಯವಿ. ಮನೆಯಲ್ಲಿ ಭಾಗವತ ಇದ್ದರೆ ಎಲ್ಲಾದರೂ ಒಂದು ಇದರಲ್ಲಿ ಇಡಬೇಡಿ, ಪುಸ್ತಕ ಇಟ್ಟು ತಪ್ಪದೇ ಪೂಜೆ ಮಾಡಿ ಪೇಜ್ ತೆಗೆದು ಓದಿ. ಮನೆ ದೇವಮಂದಿರವಾಗ್ತದೆ. ಮನೆಯಲ್ಲೇ ಕುಳಿತು ಎಲ್ಲ ರೀತಿಯಾದಂಥ ಉಪಾಸನೆ ಮಾಡಿ. ಆದರೆ ಏನು ಮಾಡೋದು? ಮನಸ್ಸು ಚಂಚಲ ಇದೆ ಇಲ್ಲ. ಅದಕ್ಕೆ ಬ್ರಹ್ಮವಿವರ್ತ ಪುರಾಣ ಹೇಳ್ತದೆ, ಕೃಷ್ಣನ ನಾಮಸ್ಮರಣೆ ಮಾಡ್ತಾ ಇದ್ದರೆ ದೇವರು ಬಂದು ನಿಮ್ಮ ಮನೆಯ ಅಂಗಳದಲ್ಲಿ ನರ್ತನ ಮಾಡ್ತಾನೆ. ಯತ್ರ ಭಾಗವತೀ ವಾರ್ತಾ ತತ್ರ 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 ಅಹಂ ವಸಾಮ್ಯಹಂ. ಅಲ್ಲಿ ಬಂದು ನಾನು ವಾಸ ಮಾಡ್ತೇನೆ. ಯತ್ರ ಭಾಗವತೀ ವಾರ್ತಾ ತತ್ರ ಗೋಪೀಭಿ ನರ್ತಯಾಮ್ಯಹಂ ಅಂತೇಳಿ ಕೃಷ್ಣ ಹೇಳಿದ ಮಾತು ಬ್ರಹ್ಮವರ್ತ ಪುರಾಣದಲ್ಲಿ. ಆದ್ದರಿಂದಾಗಿ ಕೃಷ್ಣನ ನಾಮಸ್ಮರಣೆಯನ್ನು ಮಾಡ್ತಾಯಿದ್ದರೆ, ಭಾಗವತ್ ಮಾಡ್ತಾಯಿದ್ದರೆ ನಮ್ಮ ಮನಸ್ಸು ಮಂದಿರವಾಗ್ತದೆ, ಮನೆಯೂ ಮಂದಿರವಾಗ್ತದೆ. ಆನಂತರ ಪ್ರೇತತ್ವ ಬರುವುದಿಲ್ಲ, ಸದ್ಗತಿಯಿಂದ ಪುನರ್ಜನ್ಮ ಒಳ್ಳೆ ಸಿಗ್ತದೆ. ಆನಂತರ ಮೊದಲು ಹೇಳಿದಂತೆ ಅಜ್ಞಾನ, ಸ್ವಾರ್ಥ ಮತ್ತು ಮೋಹಗಳು ಹೋಗಿ ಜ್ಞಾನ, ಭಕ್ತಿ, ವೈರಾಗ್ಯಗಳು ಪ್ರಾಪ್ತವಾಗ್ತದೆ. ಅದಕ್ಕೋಸ್ಕರ ಈ 4 ಕಾರಣಗಳಿಂದ ಭಾಗವತದ ಶ್ರವಣವನ್ನು ತಪ್ಪದೇ ಮಾಡಬೇಕು. ಈ ಭಾಗವತವನ್ನು ಯಾರು ರಚನೆ ಮಾಡಿದರು, ಯಾಕೆ, ಯಾವಾಗ, ಯಾರಿಂದ ಪ್ರಚಾರವಾಯಿತು, ಇದೆಲ್ಲ ವಿಚಾರಗಳನ್ನು ನಾವು ನಾಳಿನ ದಿವಸ ತಿಳಿದುಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ ಅಕ್ಷರೋ ಯೋಜರ ಸರ್ವದೇವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಖಂಡಮಂಡನ.